ಶ್ರೋತೃಗಳೇ, ನಿಮಗೆಲ್ಲ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೌದು, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಈ ಮಾತನ್ನ ನೀವೆಲ್ಲರೂ ಕೇಳಿದ್ದೀರಿ. ಇಂದು ಶಿಕ್ಷಕ ದಿನಾಚರಣೆಯ ವಿಶೇಷ ಸಂದರ್ಭ ಕೂಡ ಹೌದು. ಈ ಒಂದರಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಶ್ರೀ ರಾಮಚಂದ್ರಾಪುರ ಮಠದ ಸ್ವಾಮಿಗಳ ಅಂತ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು. ನಮಸ್ಕಾರ ಗುರುಜಿ ಅವರೇ. ಹರೇ ರಾಮ್. ಈಗ ಇವತ್ತು ಶಿಕ್ಷಕ ದಿನಾಚರಣೆ. ನಾವು ಶಿಕ್ಷಕ ದಿನಾಚರಣೆಯನ್ನು ಆಚರಿಸೋದನ್ನ ಕೇಳ್ತೀವಿ. ಈ ಶಿಕ್ಷಕ ಗುರು ಎರಡು ಒಂದೇನಾ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಸ್ಪಷ್ಟಪಡಿಸಿ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಅದು ಒಂದೇ ಆಗಿತ್ತು ಒಂದು ಕಾಲದಲ್ಲಿ. ಶಿಕ್ಷಕನೇ ಗುರು, ಗುರುವೇ ಶಿಕ್ಷಕ. ಈ ಶಿಕ್ಷಕ ಅನ್ನೋ ಶಬ್ದ ಶಿಕ್ಷ ಎನ್ನುವ ಧಾತುವಿನಿಂದ ಹುಟ್ಟಿದೆ. ಅದೇ ಧಾತುವಿನಿಂದ ಸಿಖ್ ಅನ್ನೋ ಶಬ್ದ ಬಂದಿದೆ. ನಾವೇನ್ ಸಿಖ್ ಅಂತ ಇವತ್ತು ಕರಿತಾ ಇದ್ದೀವಿ ಜನಾಂಗವನ್ನ, ಶಿಷ್ಯ ಅನ್ನೋ ಅರ್ಥಲ್ಲೇ ಇದೆ ಅದು. ಈ ಶಿಕ್ಷ ಧಾತುವಿಗೆ ಅರ್ಥ ವಿದ್ಯಾ ಸ್ವೀಕಾರ, ವಿದ್ಯಾಗ್ರಹಣ ಅಂತ. ಶಿಕ್ಷಕ ಅಂದ್ರೆ ವಿದ್ಯೆ ಕೊಡುವನು ಅಂತ. ವಿದ್ಯೆ ಅಂದ್ರೆ ಸಾ ವಿದ್ಯಾಯ ವಿಮುಕ್ತಿಗೆ, ಯಾವ್ದು ನಮ್ಮನ್ನ ಕಷ್ಟ ಕೋಟರಿಗಳಿಂದ ಬಿಡುಗಡೆ ಮಾಡುತ್ತೆ, ಯಾವ್ದು ನಮ್ಮನ್ನ ಬೆಳಕಿನ ಕಡೆಗೆ ಸುಖದ ಕಡೆಗೆ ಒಯ್ಯುತ್ತೆ, ಅದು ತಾನೇ ವಿದ್ಯೆ ಅಂದ್ರೆ. ಅದನ್ನು ಕೊಡುವನು ಶಿಕ್ಷಕ, ಅವನೇ ಗುರು. ಹಾಗಾಗಿ ಅವರಿಬ್ರು ನಿಜವಾಗಿಯೂ ಒಂದೇನೆ. ಈಗ ಶಿಕ್ಷಕ ಅಂದ ಕೂಡಲೇ ನಮ್ಮ ಸಾಮಾನ್ಯವಾಗಿ ಜನರು ಹೇಳುವುದು ಶಿಕ್ಷೆಯ ಮುಖಾಂತರ ಕೊಡುವಂತಹ ಶಿಕ್ಷಣ ಅಂತ. ಹಾಗಾದ್ರೆ ಶಿಕ್ಷಣಕ್ಕೂ ಶಿಕ್ಷೆಗೂ ಏನಾದ್ರೂ ವ್ಯತ್ಯಾಸ ಅಥವಾ ಇದಿದೆಯಾ ಅಂತ? ಶಿಕ್ಷೆಯ ಮೂಲಕನೇ ಶಿಕ್ಷಣ ಕೊಡಬೇಕಾಗತ್ತಾ? ನಿಜವಾಗಿ ಶಿಕ್ಷೆ, ಹಿಂಸೆ, ಇದ್ರ ವ್ಯತ್ಯಾಸ ಮೊದಲು ತಿಳ್ಕೋಬೇಕು ನಾವು. ಮನೆಗೆ ಕಳ್ಳ ನುಗ್ಗಿ ಹೊಡಿತಾನೆ, ಅದು ಹಿಂಸೆ. ಅದು ಯಾಕೆಂದ್ರೆ ನಮ್ಗೆ ಒಳ್ಳೇದ್ ಮಾಡೋ ಉದ್ದೇಶ ಇಲ್ಲ, ಹಿತೈಷಿತ್ವ ಇಲ್ಲ ಅಲ್ಲಿ. ಆದ್ರೆ ತಪ್ಪು ಮಾಡಿದ ಮಗನಿಗೆ ತಾಯಿ ಹೊಡಿತಾಳೆ, ತಾಯಿ ದಂಡಿಸ್ತಾಳೆ, ಅದನ್ನ ಶಿಕ್ಷೆ ಅಂತ ಕರೀತಾರೆ. ಶಿಕ್ಷೆ ಅನ್ನೋದು ಸಂಸ್ಕಾರ ಕೊಡೋದು. ಶಿಕ್ಷೆ ಅನ್ನೋದು ನಮ್ಮನ್ನ ಪಶುವನ್ನ ಮನುಷ್ಯನನ್ನಾಗಿ, ಮಾನವನನ್ನ ಮಾಧವನನ್ನಾಗಿ ಮಾಡ್ತಕ್ಕಂಥದ್ದು. ಅದಕ್ಕೆ ಶಿಕ್ಷೆ ಅಥವಾ ಶಿಕ್ಷಣ ಅಂತ ಅರ್ಥ. ಹಾಗಾಗಿ ಆ ರೀತಿಯಲ್ಲಿ ಇರ್ಬೇಕಾಗಿತ್ತದು. ಇವತ್ತು ದುರ್ದೈವದಿಂದ ಹಾಗಿಲ್ಲ. ಬರೀ ಒಂದಷ್ಟು ಇನ್ಫಾರ್ಮೇಶನ್ ತುಂಬೋದು ನಮ್ಮಲ್ಲಿ, ಅದೇ ಶಿಕ್ಷಣ ಅಂತ ಆಗ್ಬಿಟ್ಟಿದೆ. ಅವರೇ ಶಿಕ್ಷಕರು ಅಂತಾಗಿದ್ದಾರೆ. ನಿಜವಾದ ಶಿಕ್ಷಕ ಅವನು ಟ್ರಾನ್ಸ್ಫಾರ್ಮೇಶನ್ ತರ್ತಾನೆ, ಬರೀ ಇನ್ಫಾರ್ಮೇಶನ್ ಕೊಡೋದಲ್ಲ. ಹಾಗೆ ಅವನೇ ನಿಜವಾದ ಶಿಕ್ಷಕ. ಅಂತಹ ಶಿಕ್ಷಕ ಅವನು ಗುರುವೇ. ಅದಕ್ಕೇನೆ ಇಂದು ನಾವು ಶಿಕ್ಷೆಯನ್ನ ಕೊಡದೇ ಇರತಕ್ಕಂತಹ ಶಿಕ್ಷಕರು ಮತ್ತು ಇಂದು ನಮ್ಮ ರಾಜ್ಯ ಮಟ್ಟದಲ್ಲೂ ಕೂಡ ಹಲವಾರು ಶಿಕ್ಷಕರನ್ನ ಪುರಸ್ಕರಿಸುವಂತಹ ಸುದಿನ ಕೂಡ ಹೌದು. ದಾವಣಗೆರೆಯಲ್ಲಿ ಈಗಾಗಲೇ ನಮ್ಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಮುಗಿದಿದೆ. ಇನ್ನು ನಾವು ಈ ಒಂದು ನೀವು ಮಾತನಾಡ್ತಾ ಹೇಳಿದ್ರಿ, ಗೋವಿನಿಂದ ಮನುಷ್ಯನನ್ನಾಗಿ ಮಾಡುವಂತವರು ಅಂತ. ಹಾಗೇನೆ ಗೋವನ್ನ ಸಾಕುವುದರಲ್ಲಿ ಗೋವಿನಿಂದ ಯಾವ ಯಾವ ರೀತಿಯ ಅನುಕೂಲತೆ ಇದೆ ಅನ್ನೋದನ್ನ ತಿಳಿಸೋದ್ರಲ್ಲಿ ನಿಮ್ಮನ್ನ ಬಿಟ್ರೆ ಮತ್ತೆ ಬೇರೆ ಯಾರಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳಬೇಕು. ಅದರ ಮಧ್ಯದಲ್ಲಿ ಒಂದು ಚಿಕ್ಕ ಹಾಡನ್ನ ಕೇಳಿ ಮತ್ತೆ ಪುನಃ ಗೋವಿನ ಬಗ್ಗೆ ವಿಶೇಷ ಮಾಹಿತಿನ ತಿಳ್ಕೊಳ್ಳೋಣ. ಶ್ರೋತೃಗಳ, ನೀವು ಕೂಡ ವಿಶೇಷ ಮಾಹಿತಿ ಬೇಕು ಅಂತಂದ್ರೆ SMS ಮುಖಾಂತರ ಇಲ್ಲವೇ ಫೋನ್ ಮುಖಾಂತರ ನಮಗೆ ತಿಳಿಸಬಹುದು. ನಮ್ಮ SMS ಮತ್ತು ದೂರವಾಣಿ ಸಂಖ್ಯೆ 9945703320 ಅಥವಾ ದೂರವಾಣಿ ಮೂಲಕ ಮಾತಾಡಬಹುದು 222811206. ಚಲತಿ ತೇನ ವಿನಾ ಮಮತೆಯ ಬಿಡುಗೆ ಮೂಢಮನ. ತೃಣಮಪಿ ನ ಚಲತಿ ತೇನ ವಿನಾ ಮಮತೆಯ ಬಿಡುಗೆ ಮೂಢಮನ. ಮೂಢಮನ 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 ಮೂಢಮನ. ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರೇ, ನಾವು ಈ ಒಂದು ಹಾಡನ್ನು ಕೇಳೋದಕ್ಕಿಂತ ಮೊದಲೇ ಹೇಳಿದ್ವಿ ಏನು ಅಂತಂದ್ರೆ, ಗೋ ಒಂದು ಈ ಸಾಕುವಕ್ಕೆ ಸಂಬಂಧಪಟ್ಟಾಗಿರಲಿ ಅಥವಾ ಗೋವಿನ ಬಗ್ಗೆ ಮಾತನಾಡುವುದಕ್ಕೆ ಸಾಧ್ಯ ಇರುವಂತಹದ್ದು ನಿಮ್ಮೊಬ್ಬರಿಗೆ ಮಾತ್ರ ಅಂತ. ಈಗ ನಾವನ್ನು ಗೋವನ್ನ ಮಾತೆ ಅಂತ ಹೇಳ್ತೀವಿ. ಗೋ ಮಾತೆ ಅಂತ ಯಾಕೆ ಹೇಳ್ತೀವಿ ಅನ್ನೋದನ್ನು ಕೂಡ ನಮ್ಮ ಶ್ರೋತೃಗಳಿಗೆ ಹೇಳ್ಬೇಕು. ಮಾತೆ ಇಲ್ಲದ ಮಾತೆ, ಮಮತೆ ಮಾತ್ರ ಇದೆ ಅವಳಲ್ಲಿ, ಮಾತಿಲ್ಲ. ಮನುಷ್ಯ 1000 ಮಾತಾಡ್ತಾನೆ, ಒಂದು ಮಾಡ್ತಾನೆ. ಆದರೆ ಆಕೆ ಜೀವನದಲ್ಲಿ ಒಂದೂ ಮಾತಾಡೋದಿಲ್ಲ. ಆದರೆ ಸಾವಿರದ ಸಂಗತಿಗಳನ್ನ, ಸಾವೇ ಇರದ ಸಂಗತಿಗಳನ್ನ ನಮ್ಮ ಜೀವನದಲ್ಲಿ ನಮಗೆ ಅವಳು ಮಾಡಿಕೊಡ್ತಾಳೆ. ಮಾತೆ ಹೇಗೆ ಅವಳು ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ, ಮಾತೆ ಅಂದ್ರೆ ಏನು ನೆನಪಾಗುತ್ತೆ ನಮಗೆ? ಮೊದಲು ತುತ್ತು ಕೊಟ್ಟವಳು, ಹಾಲು ಕೊಟ್ಟವಳು, ಮೊದಲ ಸ್ಪರ್ಶ ಅವಳಿದ್ದು, ಮೊದಲ ಭೋಜನ, ಮೊದಲ ಊಟ ಅವಳು ಕೊಟ್ಟಿದ್ದು, ಅದು ನೆನಪಾಗತ್ತೆ ನಮಗೆ. ತಾಯಿ ಅಂದ್ರೆ ಹಾಲು, ಹಾಲು ಅಂದ್ರೆ ತಾಯಿ, ಅದೆರಡು ಅವಿನಾಭಾವ, ಅದು ಅದ್ವೈತ. ಅದು
ಗೋವು ಮಾತು ಯಾಕೆ ಅಂದ್ರೆ ಆಕೆ ಹಾಲು ಕೊಡ್ತಾಳೆ. ಎಲ್ರಿಗೂ ಗೊತ್ತಾಯಿದೆ, ಯಾಕೆಂದ್ರೆ ತಾಯಿ ಹಾಲಿಗೆ ಪರ್ಯಾಯ ಏನಾದ್ರು ಇದ್ರೆ ಜಗತ್ತಲ್ಲಿ ಅದು ಗೋವಿನ ಮಾತ್ರ, ಬೇರೆ ಏನೂ ಇಲ್ಲ. ವೈದ್ಯರು ಕೂಡ ಅದನ್ನು ಹೇಳ್ತಾರೆ, ಗೋವಿನ ಹಾಲನ್ನು ಕೊಡಿ ಅಂತ ಹೇಳ್ತಾರೆ. ಆದರೆ ಮಾನವ ಮಾತೆಗಿಂತ ಒಂದು ತೂಕ ಜಾಸ್ತಿ ಅವಳು. ಹೇಗೆಂದ್ರೆ ಮಾನವ ಮಾತೆ ತನ್ನ ಮಗುವಿಗೆ ಮಾತ್ರ ಹಾಲು ಕೊಡ್ತಾಳೆ, ಇನ್ನೊಂದು ಮಗುವಿಗೆ ಅವಳು ಹಾಲು ಕೊಡೋದಿಲ್ಲ. ಆದ್ರೆ ಗೋವು ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಜಾತಿನೇ ಅಲ್ಲ, ಗೋವು ಮನುಷ್ಯ ಅನ್ನೋದು ಬೇರೆ ಬೇರೆ ಪ್ರಭೇದಗಳು ಸೃಷ್ಟಿಯಲ್ಲಿ. ಮನುಷ್ಯರು ಕೂಡ ಹಾಲು ಕೊಡ್ತಕ್ಕಂಥ ಮಾತೆಯವಳು. ಮತ್ತೆ ತಾಯಿ ಹಾಲು ಕೊಡೋದು 6 ತಿಂಗಳು, 3 ತಿಂಗಳು, 1 ವರ್ಷ. ಈಗ ಅದರಲ್ಲೂ ಕೂಡ ಸಂಶಯ, ಕೊಡಬೇಕು ಬೇಡವು ಅಂತ ಸ್ವಾರ್ಥ ಕೆಲಸ ಮಾಡುತ್ತೆ ಅಲ್ಲಿ. ಹಾಗಾಗಿ ಗೋವು ಹಾಗಲ್ಲ ಅಂತ ಜೀವನ ಪರ್ಯಂತ ಹಾಲು ಕೊಡ್ತಾರೆ. ನಾವು ಮಗುವಾಗಲಿ ಅಥವಾ ಕುಮಾರ ಅವಸ್ಥೆಯಲ್ಲಿರಲಿ, ಪ್ರೌಢಾವಸ್ಥೆಯಲ್ಲಿ, ಮುಪ್ಪಲ್ಲಿರಲಿ, ಇನ್ನೇನು ಸಾಯ್ತಾ ಇರಲಿ, ಆಕೆ ಹಾಲು ಕೊಡ್ತಾ ಇರ್ತಾಳೆ ನಮಗೆ ಯಾವಾಗಲೂ. ಹಾಗಾಗಿ ಮಾನವ ಮಾತೆಗಿಂತ ಎಷ್ಟೋ ಹೆಜ್ಜೆ ಮೇಲಿರ್ತಕ್ಕಂಥ ಮಾತೆಯವಳು. ಒಂದು ಪ್ರಶ್ನೆ ಕೇಳ್ಬೋದು, ಯಾಕೆಂದ್ರೆ ಅವಳಿಗೆ ಹಾಲು ಕೊಡೋದಲ್ಲ, ನಾವು ತಗೊಳ್ಳೋದು ಅಂತ. ಹೌದು, ಅಂದ್ರೆ ನಾವೇ ಅದಕ್ಕೆ ಎಲ್ಲ ತಿಂಡಿಯನ್ನ ಇಡ್ತೀವಿ, ಯಾವುದೇ ರೀತಿಯಲ್ಲಿ ಅದಕ್ಕೆ ಎಲ್ಲ ಕುಡಿಯೋದಕ್ಕೆ ನಾವೇ ಕೊಡ್ತೀವಿ, ಒಟ್ಟು ತಗೊಳ್ಳುವಂತ ವ್ಯವಹಾರ ಅನ್ನುವಂಥ ಸಾಮಾನ್ಯವಾಗಿ ಕೇಳಬರುವಂತ ಆ ಪ್ರಶ್ನೆಗೆ ಒಂದು ಸಮರ್ಥವಾದ ಉತ್ತರ ಅಂದ್ರೆ, ಗೋವೇನ್ ನಮ್ಮ ಭಿಕ್ಷೆ ಬೇಡಿರಲಿಲ್ಲ. ಸೃಷ್ಟಿಯಲ್ಲಿ ಬೇಕಾದಷ್ಟು ಹುಲ್ಲಿತ್ತು, ಸೊಪ್ಪು ಸದೆಗಳಿದ್ವು, ಹರಿತಾ ಇರೋ ನದಿಗಳಲ್ಲಿ ನೀರಿತ್ತು, ಅಷ್ಟು ಸಾಕು ಅವಳಿಗೆ. ನಮ್ಮಿಂದ ಏನಾಗಬೇಕಾಗಿಲ್ಲ ಗೋವಿಗೆ, ನಮಗಾಗಬೇಕಾಗಿದೆ ಗೋವಿನಿಂದ ಹೊರತು ಗೋವಿಗೆ ನಮ್ಮಿಂದ ತೊಂದರೆ ಆಗ್ತಾ ಇರೋದು. ನಾವು ತಿಂಡಿ ಹಾಕಿ ಜಾಸ್ತಿ ಹಾಲು ಕರಿತೀವಲ್ಲ, ಹಾಲು ಕರಿಬೇಕಾಗಂತ ತಿಂಡಿ ಹಾಕ್ತೀವಲ್ಲ, ಅದರಿಂದ ಇಂಬ್ಯಾಲೆನ್ಸ್ ಮಾಡ್ತೀವಿ ಅದ್ರ ಶರೀರವನ್ನ. ಅಂದ್ರೆ ಮಗುವಿಗೂ ಕೊಡದೆ ಸಂಪೂರ್ಣವಾಗಿ ನಾವು ಕೂಡ ಅದು ಅಪರಾಧ. ಅದು ಭರತ ಶಪಥ ಮಾಡ್ತಾನೆ, ಭರತನನ್ನ ಕೌಸಲ್ಯ ಶಂಕಿಸ್ತಾಳೆ, ನೀನು ಕೂಡ ಈ ಸಂಚಲ್ಲಿ ಸೇರ್ಕೊಂಡಿದೆಯಾ, ರಾಮನ ಕಾಡಕ್ಕೆ ಕಳಿಸೋ ಸಂಚಲ್ಲಿ ನೀನು ಕೂಡ ಸೇರ್ಕೊಂಡಿದೆಯಾ ಅಂದಾಗ ಅವನು ಭಯಂಕರ ಶಪಥ ಮಾಡ್ತಾನೆ, ಯಾರಿಗೆ ಸಹಮತಿ ಇದೆ ರಾಮ ಕಾಡಿಗೆ ಹೋಗೋದು ಅವ್ರಿಗೆ ಇಂಥ ಪಾಪಗಳೆಲ್ಲ ಬರಲಿ, ನರಕ ಬರಲಿ ಅಂತ. ಅದರಲ್ಲಿ ಆತ ಒಂದು ಕಡೆ ಪ್ರಸ್ತಾಪ ಮಾಡ್ತಾನೆ, ಪುಟ್ಟ ಕೊರಿಯಿರುವ ಹಸುವಿನ ಹಾಲು ಪೂರ ಕರ್ಕೊಂಡು ಕುಡಿದವನಿಗೆ ಏನು ಪಾಪ ಬರುತ್ತೆ ಅಂತ ಪಾಪ ನನಗೆ ಬರಲಿ ಅಂತ. ಅಂದ್ರೆ ಆ ಕಾಲದಲ್ಲಿ ಮಹಾ ಪಾಪ ಆಗಿತ್ತು ಅಂತ. ಒಂದು ಮಾತು ಕೊನೆಯಲ್ಲಿ ಏನಂದ್ರೆ, ಗೋವು ಹೆಚ್ಚು ಹಾಲು ಇಟ್ಕೊಂಡಿರುತ್ತೆ ಅಂತ, ಅದ್ರ ಕರುವಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಹಾಲನ್ನ ನೈಸರ್ಗಿಕವಾಗಿ ಇಟ್ಕೊಂಡಿರುತ್ತೆ ಅಂತ. ಈ ವಾದಕ್ಕೆ ಹೇಳ್ತಾ ಇರೋದು, ನಾವು ಕರ್ಕೊಳ್ಳೋದು ಅದು ಕೊಡೋದಲ್ಲ ಅನ್ನೋ ವಾದಕ್ಕೆ ನಾವು ಹೇಳ್ತಾ ಇರ್ತಕ್ಕಂಥ ಉತ್ತರ ಇದು. ಕರುವಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಹಾಲನ್ನು ಹಸು ಇಟ್ಕೊಂಡಿರುತ್ತೆ, ಅದೊಂದು ಜೀವಿ ಮಾತ್ರ ಹಾಗೆ. ಹೌದು, ಅದು ಯಾಕೆ ಇಟ್ಕೊಂಡಿದೆ ಅಂದ್ರೆ ಅದು ನಮ್ಗಾಗಿ ಇದು, ಮನುಷ್ಯರಿಗಾಗಿದ್ದು. ಹಾಗಾಗಿ ಆ ಪದ್ಧತಿ ಇತ್ತು, 2 ಮೊಲೆ ಕರುವಿಗಿದ್ದು 2 ಮೊಲೆ ಮನುಷ್ಯನಿಗೆ ಅಂತ. ಈಗ ರಾಮಚಂದ್ರಾಪುರ ಮಠಕ್ಕೆ ಬಂದ್ರೆ ನೀವು ಅಲ್ಲಿ ಹಾಲು ಕರಿಯೋ ಪದ್ಧತಿ ಬೇರೆ ತರ ಇದೆ. ಇಲ್ಲಿ ಒಂದ್ ಕಡೆಯಿಂದ ಕರು ಬಿಡುತ್ತಾರೆ, ಇನ್ನೊಂದ್ ಕಡೆಯಿಂದ ಹಾಲು ಕರಿತಾ ಇರ್ತಾರೆ, ಒಂದ್ ಕಡೆಯಿಂದ ಮನುಷ್ಯ, ಇನ್ನೊಂದ್ ಕಡೆಯಿಂದ ಅದ್ರ ಕರು. ಇದು ನಿರಂತರ ನಡೆಯುವಂಥದ್ದು. ಹಾಗೆ ಒಂದ್ ಕಡೆಯಿಂದ ಅದು ಹಾಲು ಕುಡಿತಾ ಇರುತ್ತೆ ಕರು, ಇನ್ನೊಂದ್ ಕಡೆಯಿಂದ ನಾವು ಕೂಡ ಕರಿತಾ ಇರ್ತೀವಿ. ಅದು ಜಾಸ್ತಿ ಕುಡಿಯುತ್ತೆ ಸಹಜವಾಗಿ, ಅದ್ರ ಸ್ಪೀಡ್ ನಾವು ಬರೋಕ್ ಸಾಧ್ಯ ಇಲ್ಲ. ಹಾಗಾಗಿ ಆ ತರಹ ಸಹಜವಾಗಿ ನಮಗಾಗಿ ಹಾಲು ಇಟ್ಕೊಂಡು ಭೂಮಿ ಬರತಕ್ಕಂಥ ಅವಳು ತಾಯಿಯಲ್ಲದೆ ಬೇರೆ ಏನು. ಹಾಗೇನೆ ನಿಮ್ಮ ರಾಮಚಂದ್ರ ಬಂದಂತಹ ಸಂದರ್ಭದಲ್ಲಿ ಸುಮಾರು ಜಗತ್ತಿನಲ್ಲಿ ಇರತಕ್ಕಂತಹ ಎಲ್ಲ ಗೋತಳಿಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಸುಮಾರು ಎಷ್ಟು ತಳಿಗಳನ್ನ ನಮ್ಮ ರಾಮಚಂದ್ರಾಪುರ ಮಠದಲ್ಲಿ ನೋಡಬಹುದು? 30 ತಳಿಗಳು. 30 ತಳಿಗಳು, ಅದೊಂದು ವಿಶ್ವ ದಾಖಲೆ. ಜಗತ್ತಿನ ಯಾವುದೇ ಗೋಶಾಲೆಯಲ್ಲಿ ಇಷ್ಟು ತಳಿಗಳನ್ನು ಒಂದೇ ಕಡೆ ನೀವು ಕಾಣಕ್ ಸಾಧ್ಯ ಇಲ್ಲ. ರಾಮಚಂದ್ರಾಪುರ ಮಠದ ಗೋಶಾಲೆಯಲ್ಲಿ 30 ತಳಿಗಳು ಒಂದೇ ಕಡೆ ಸಿಗ್ತವೆ. ಅದೊಂದು ಭಾರತ ದರ್ಶನ. ಅಲ್ಲಿ ಹರಿಯಾಣ ಇದೆ, ಪಂಜಾಬ್ ಇದೆ, ತಮಿಳುನಾಡಿದೆ, ಅಥವಾ ಮಧ್ಯಪ್ರದೇಶ ಇದೆ, ಉತ್ತರ ಪ್ರದೇಶ ಇದೆ, ಕಾಶ್ಮೀರ ಇದೆ, ಕೇರಳ ಇದೆ, ಕರ್ನಾಟಕ ಅಂತೂ ಇದ್ದೇ ಇದೆ. ಹಾಗಾಗಿ ಇಡೀ ಭಾರತದ ಬೇರೆ ಬೇರೆ ತಳಿಗಳು ಒಂದೇ ಕಡೆ ಸಿಗ್ತಾವಲ್ಲ, ಕಣ್ಣಿಗೆ ಹಬ್ಬ ಅದೊಂದು. ಹಾಗೇನೆ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಇನ್ನೊಂದನ್ನ ಹೇಳಲೇಬೇಕು, ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯ ಕಾಯಕದಲ್ಲಿ ತೊಡಗಿದರೆ. ಇದು ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾ ಪ್ರಶ್ನೆ, ನೀವು ಮಾತ್ರ ಈ ಗೋತಳಿಯ ಸಂರಕ್ಷಣೆಗಾಗಿ ಕೈ ಹಾಕಿದಾರಲ್ಲ, ಯಾಕೆ? ನಿಮ್ಗೊಂದು ಹೇಳಬೇಕು ಅಂತ ನಮಗನ್ಸುತ್ತೆ. ಈಗ 25, 30, 50 ವರ್ಷ ಬಹಳ ಕೆಲಸ ಮಾಡಬಾರ್ದು, 1000 ವರ್ಷ ಬಹಳ ಕೆಲಸ ಮಾಡಬೇಕು, ನಮ್ಮ ಮನಸ್ಸಲ್ಲಿ ಈ ಆಸೆ ಇತ್ತು. ಈಗ ನೋಡಿ, ಒಂದು ಎಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಮಾಡಿದ್ರೆ ಅದಕ್ಕೆ ಎಷ್ಟು ಆಯಸ್ಸು, ಎಷ್ಟು ಕಾಲ ಪ್ರಭಾವ ಅಥವಾ ಪ್ರಸ್ತುತತೆ ಇರ್ಬೋದು ಅದಕ್ಕೆ. ಈ ವರ್ಷ ಪ್ರಸ್ತುತವಾಗಿರೋ ಕೋರ್ಸ್ ಮುಂದಿನ ವರ್ಷಕ್ಕೆ ಯಾರಿಗೂ ಬೇಡ ಅನ್ನೋ ಕಾಲ ಇದು. ಹಾಗಾಗಿ ಅಂಥದ್ದಕ್ಕಿಂತ ನಶಿಸಿ ಹೋಗ್ತಾ ಇರ್ತಕ್ಕಂಥ ಗೋತಳಿಗಳನ್ನು ಉಳಿಸಿದ್ರೆ ಸೃಷ್ಟಿಗೆ ಶಾಶ್ವತ ಕೊಡುಗೆ ಅದು. 1000 ವರ್ಷ ಕಳೆದ್ರೂ ಕೂಡ ಜನ ಸ್ಮರಣೆ ಮಾಡ್ಕೊಳ್ಬೇಕು ಅಂತ ಕಾರ್ಯ ಆಗುತ್ತೆ ಅದು. ಹಾಗಾಗಿ ನಮಗೆ ಹಾಗೆ ಅನಿಸ್ತು. ಮತ್ತೆ ಇನ್ನೊಂದು ಅಂದ್ರೆ, ಈಗ ಇನ್ನೊಂದು ಮುಂದಿನ ಶತಮಾನ ಬಂದರೂ ಕೂಡ, ವಿಜ್ಞಾನ ಇನ್ನೆಷ್ಟೇ ಮುಂದುವರೆದ್ರೂ ಕೂಡ ನಾವು ಕಂಪ್ಯೂಟರ್ ತಿಂದು ಬದುಕೋಕೆ ಸಾಧ್ಯ ಇಲ್ಲ, ಮೊಬೈಲ್ ತಿಂದು ಬದುಕೋಕೆ ಸಾಧ್ಯ ಇಲ್ಲ. ತಿನ್ಬೇಕು ಅಂದ್ರೆ ಬೇಳೆಕಾಳುಗಳನ್ನೇ ತಿನ್ಬೇಕು, ಧಾನ್ಯಗಳನ್ನೇ ತಿನ್ಬೇಕು.
ಅದು ತಿನ್ಬೇಕು ಅಂದ್ರೆ ಅವು ಭೂಮಿಯಿಂದ ಬರಬೇಕು. ಭೂಮಿಯಿಂದ ಬರ್ಬೇಕಂದ್ರೆ ಕೃಷಿ ಬೇಕು, ಕೃಷಿ ಬೇಕು ಅಂದ್ರೆ ಗೋವು ಬೇಕು. ಹೌದು. ಇದು ಒಂದು ರಾಘವೇಶ್ವರ ಸ್ವಾಮೀಜಿಯವರು ನಾವು ಇನ್ನೂ ಒಂದು ಹೇಳೋದಿದೆ. ಈಗ ನೀವು ಗೋವು ಬೇಕು, ಉಳುಮೆಗೆ ಬೇಕು, ಗೊಬ್ಬರಕ್ಕೆ ಬೇಕು ಅಂತ ಹೇಳಿದ್ದೀರಿ. ಈಗ ಒಂದು ಹಾಡನ್ನ ಕೇಳಿ ಗೊಬ್ಬರಕ್ಕೆ ಮತ್ತು ಉಳುಮೆಗೆ ಹೇಗೆ ಬೇಕು, ಯಾಕೆ ಬೇಕು ಅನ್ನೋದನ್ನ ಆಮೇಲೆ ಕೇಳೋಣ. ಅದುವರೆಗೆ ನಮ್ಮ ಶ್ರೋತೃಗಳು ತಮಗೆ ಬೇಕಾದಂತ ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಇದೆ. ಫೋನ್ ಮತ್ತು ನಮ್ಮ SMS ಸಂಖ್ಯೆ. ಸ್ನೇಹಿತರೆ, ನಮ್ಮ ದೂರವಾಣಿ ಸಂಖ್ಯೆ 22281206 ಅಥವಾ ನೀವು ನಮಗೆ ಮೆಸೇಜ್ ಮಾಡಬಹುದು 9945703320ಗೆ. ಈಗ ಗುರೂಜಿಯವರೇ, ನಾವು ಈ ಹಾಡನ್ನು ಕೇಳೋದಕ್ಕಿಂತ ಮೊದಲು ಹೇಳ್ತಾ ಇದ್ವಿ, ಉಳುಮೆಗೆ, ಬೆಳೆ ತೆಗೆಯೋದಕ್ಕೆ ಮತ್ತು ಜೀವನ ನಡೆಸೋದಕ್ಕೆ ಗೋವು ಬೇಕೇ ಬೇಕು ಅಂತ. ಈಗ ಗೊಬ್ಬರ ಉಳುಮೆಗೆ ಬೇಕು ಅಂತ ಹೇಳ್ತಾರೆ. ಹೇಗೆ, ಅದು ಯಾಕೆ ಬೇಕು, ಅದು ಇಂದಿನ ಸ್ಥಿತಿಯಲ್ಲಿ ಎಷ್ಟು ಪ್ರಸ್ತುತ ಅನ್ನೋದನ್ನು ಕೂಡ ಹೇಳಬೇಕು. ಅದೇ ಪ್ರಸ್ತುತ ಇವತ್ತು. ಅದಿದ್ದಿದ್ರೆ, ಗೋವುಗಳ ಗೊಬ್ಬರ ಇದ್ದಿದ್ರೆ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇರಲಿಲ್ಲ, ಈ ರಸಗೊಬ್ಬರದ ಸಂಘರ್ಷ ನಡೀತಾ ಇರಲಿಲ್ಲ, ಏನೂ ಆಗ್ತಾ ಇರಲಿಲ್ಲ. 3 ಮಾತೆಯರು ನಮ್ಮ ಜೀವನಕ್ಕೆ. ಮೊದಲನೇವಳು ಜನ್ಮದಾತೆ, ನಮಗೆ ಗೊತ್ತು ಚೆನ್ನಾಗಿ. ನಮಗೆ ತುತ್ತು ಕೊಡೋಳು. ಆದರೆ ಆ ತುತ್ತು ಅವಳು ಸೃಷ್ಟಿ ಮಾಡಿದ್ದಲ್ಲ, ಅವಳಿಗೆ ಭೂಮಾತೆಯಿಂದ ಬಂದಿದೆ. ಭೂಮಾತೆ ಕೊಟ್ಟ ತುತ್ತನ್ನ ನಮಗೆ ತಲುಪಿಸೋಳು ನಮ್ಮ ಜನ್ಮದಾತೆ ಮಾತೆ. ಭೂಮಾತೆ ಧಾನ್ಯಗಳನ್ನು ಬೆಳೀತಾಳೆ, ಆದರೆ ತನ್ನಷ್ಟಕ್ಕೆ ಬೆಳೆಯೋದಿಲ್ಲ. ಅವಳಿಗೆ, ಅವಳ ಒಡಲಿಗೆ ಗೋಮಾತೆಯಿಂದ ಆಹಾರ ಬೆಳಿಬೇಕು. ಗೋಮಾತೆ ಅವಳು ತುತ್ತು ಕೊಡ್ತಾಳೆ. ಗೋಮಾತೆ ಕೊಡ್ತಕ್ಕಂಥ ಗೋಮೂತ್ರ, ಗೋಮಯಗಳು ಇದೇ ಭೋಜನ ಭೂಮಿಗೆ. ಇದನ್ನು ಸ್ವೀಕಾರ ಮಾಡಿ ವಸುಂಧರೆ ಆಗ್ತಾಳೆ ಅವಳು. ತನ್ನೊಳಗಿನ ಸಂಪತ್ತನ್ನು ಹೊರಗೆ ಹಾಕ್ತಾಳೆ. ವಸು ಅಂದ್ರೆ ಸಂಪತ್ತು, ಅದನ್ನು ಧಾರಣೆ ಮಾಡಿದವಳು ವಸುಂಧರ. ಹಾಗಾಗಿ ಈ 3 ಮಾತೆಯರು ನಮ್ಮ ಪ್ರತಿ ತುತ್ತೆತ್ತುವಾಗ ಈ 3 ಮಾತೆಯರನ್ನು ನೆನಪು ಮಾಡ್ಕೊಳ್ಬೇಕು. ಗೋಮಾತೆ, ಭೂಮಾತೆ ಮತ್ತು ಜನ್ಮದಾತೆ. ಈ ತ್ರಿಕೋಣ ಎಲ್ಲಿವರೆಗೆ ತುಂಡಾಗೋದಿಲ್ವಾ ಅಲ್ಲಿವರೆಗೆ ಚೆನ್ನಾಗಿರುತ್ತೆ ಅನ್ನೋ. ಯಾವತ್ತು ಈ ತ್ರಿಕೋಣ ತುಂಡಾಗುತ್ತೆ ಅವತ್ತು ನಮ್ಮ ಜೀವನದಲ್ಲಿ ಇವತ್ತು ನಾವೇನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೇವೆ, ಇಂತಹ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಒಂದು ರಾಘವೇಶ್ವರ ಭಾರತಿ ಸ್ವಾಮೀಜಿಯವರೇ, ಈಗ ಹೇಳಲೇಬೇಕು, ನೀವು ಹೇಳಿದ್ರಿ ಈಗ ಗೊಬ್ಬರದ ಸಮಸ್ಯೆಯಿಂದ ನಮ್ಮ ರಾಜ್ಯವಂತೂ ತುಂಬಾ ಕಷ್ಟಪಡ್ತಿರೋದು ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಹಸುವಿನ ಗೊಬ್ಬರ ಅತಿ ಅವಶ್ಯಕ, ಅನಿವಾರ್ಯ ಅನ್ನೋದನ್ನು ಕೂಡ ಹೇಳ್ತಿದ್ದೀರಿ. ಈ ನಿಟ್ಟಿನಲ್ಲಿ ತಾವು ಯಾವೆಲ್ಲ ಯೋಚನೆಯನ್ನು ಮಾಡ್ತಾ ಇದ್ದೀರಿ? ಒಂದು ಉದ್ಯಮ ಪ್ರಾರಂಭ ಮಾಡೋದಕ್ಕೆ ಪ್ರೇರಣೆ ಕೂಡ ಪ್ರಯತ್ನ ಮಾಡ್ತಾ ಇದ್ದೇನೆ. ಶಿವಮೊಗ್ಗ ಮತ್ತು ಮೈಸೂರು 2 ಕಡೆಗೆ ಮಹಾತ್ಮ ಗಾಂಧಿ ಗೋ ಆಧಾರಿತ ಗ್ರಾಮೀಣ ಉದ್ಯೋಗ ಎನ್ನುವ ಒಂದು ಯೋಜನೆ ಅಡಿಯಲ್ಲಿ ಸರ್ಕಾರ ಅದಕ್ಕೆ ಸಹಾಯ ಹಸ್ತವನ್ನು ಚಾಚಿದೆ. ಉದ್ಯಮಿಗಳು ಉದ್ಯಮ ಮಾಡಬೇಕು, ಗೋಮೂತ್ರ ಗೋವನ್ನು ಖರೀದಿ ಮಾಡಬೇಕು ಅವರು ರೈತರಿಂದ, ಮತ್ತೆ ಗೊಬ್ಬರದಂತ ಉತ್ಪನ್ನಗಳು ಮಾಡಿ ಪುನಃ ರೈತರಿಗೆ ಮಾರಬೇಕು. ಸರ್ಕಾರ ಅದಕ್ಕೆ ಸಬ್ಸಿಡಿ ಕೊಡಬೇಕು. ಆಗ ರೈತನಿಗೆ ಮಾರಿದಾಗಲೂ ಹಣ ಬಂತು. ಈಗ ಹಾಲಿಂದ ಹಣ ಬರ್ತಾ ಇತ್ತು. ಹಾಲಿಗಿಂತ ಗೋಮೂತ್ರ ಗೋಮಯ ಒಂದು ತೂಕ ಜಾಸ್ತಿ. ಯಾಕೆಂದ್ರೆ ಇದನ್ನ ಕೇಳಲೇಬೇಕು. ಯಾಕೆಂತಂದ್ರೆ ನೀವು ಎಲ್ಲರೂ ಕೂಡ ಅದನ್ನ ಒಂದು ರೀತಿಯಲ್ಲಿ ಗೊಬ್ಬರದ ಮುಖಾಂತರ ಹೋಗುವಂತಹ ಗೋಮೂತ್ರವನ್ನ ಒಂದು ರೀತಿಯ ಔಷಧೀಯ ಗುಣವನ್ನ ಹೊಂದಿದ ರೀತಿಯಲ್ಲಿ ವಿಶೇಷ ಔಷಧವನ್ನಾಗಿಯೂ ಕೂಡ ತಯಾರಿಸುವಂತಹ ಒಂದು ಕ್ರಿಯೆ ನಡೀತಾ ಇದೆ. ಅದು ಮನುಷ್ಯರಿಗೂ ಔಷಧ, ಭೂಮಿಗೂ ಔಷಧ. ಅದು ಕೀಟನಾಶಕಗಳ ಬದಲಿಗೆ, ಆ ಶಬ್ದನೇ ಚೆನ್ನಾಗಿಲ್ಲ, ಕೀಟನಾಶಕ ಅಂತ, ಕೀಟ ನಿಯಂತ್ರಕ ಅಂತ ಚೆನ್ನಾಗಿರುತ್ತೆ. ಯಾವುದೂ ಕೂಡ ಪೂರ್ತಿ ನಾಶವಾಗಬಾರ್ದು, ಸೃಷ್ಟಿಗೆ ಒಳ್ಳೇದಲ್ಲ ಅದು. ಹಾಗಾಗಿ ಭೂಮಿಗೂ ಕೂಡ ಔಷಧ ಅದು, ಭೋಜನ ಕೂಡ ಹೌದು ಗೋಮೂತ್ರ ಮತ್ತು ಗೋಮಯಗಳು. ನಮ್ಮ ಅಪೇಕ್ಷೆ ಏನಂದ್ರೆ, ಈಗ ನೋಡಿ, ಹಾಲು ಮತ್ತು ಗೋಮೂತ್ರ ಗೋಮಯ ಸುಮ್ಮನೆ ಒಂದು ಹೋಲಿಕೆ ಕೊಡುತ್ತೇವೆ ನಿಮ್ಗೆ. ನಾವು ಯಾವುದನ್ನು ಹೆಚ್ಚು ನಾವು ಆಶ್ರಯಿಸಬೇಕು ಅಂತ. ಹಾಲನ್ನ ಗೋವು ನಿರಂತರ ಕೊಡೋದಿಲ್ಲ, ಯೌವನ ಕಾಲದಲ್ಲಿ ಮಾತ್ರ ಕೊಡುತ್ತೆ, ಕರು ಹಾಕಿದಾಗ ಮಾತ್ರ ಕೊಡುತ್ತೆ. ಗೋಮೂತ್ರ ಗೊಬ್ಬರ ನಿರಂತರ ಕೊಡ್ತಾ ಇರುತ್ತೆ ಗೋವು. ಮತ್ತೆ ಹಾಲನ್ನ ಗಂಡು ಕೊಡೋದಿಲ್ಲ, ಹೆಣ್ಣು ಕೊಡುತ್ತೆ. ಗಂಡು ಉಳುಮೆ ಮಾಡುತ್ತೆ, ಹೆಣ್ಣು ಮಾಡೋದಿಲ್ಲ, ಈ ತರ ಉಂಟು. ಆದ್ರೆ ಗೋಮೂತ್ರ ಗೋಮಯಗಳನ್ನ ಎರಡೂ, ಗಂಡು ಹೆಣ್ಣು ಎರಡೂ ಕೊಡ್ತವೆ. ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಹಾಲು ಅನ್ನೋದು ಅದಕ್ಕೆ ವಾರಸದಾರರಿದ್ದಾರೆ, ಕರು ಇದೆ ಅದಕ್ಕೆ, ಕರುವಿಗಾಗಿ ಮಿಕ್ಕಿದ್ದನ್ನು ತಗೊಳ್ಬೇಕು ನಾವು. ಗೋಮೂತ್ರ ಗೋಮಯಕ್ಕೆ ಬೇರೆ ಯಾರು ಅದಕ್ಕೆ ಕಾಂಪಿಟೇಟರ್ಸ್ ಇಲ್ಲ, ನಾವೇನೆ ಪೂರ್ತಿ ನಮಗೆ ಅಂತಲೇ ಭಗವಂತ ಅದನ್ನ ಕೊಡೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಹಾಲಿಗಿಂತ ಜಾಸ್ತಿ ಪ್ರಮಾಣದಲ್ಲಿ, ಅದು ಹೆಚ್ಚು ಕಡಿಮೆ ಆಗ್ಬೋದು ಹಾಲಿನ ಪ್ರಮಾಣ, ಗೋಮೂತ್ರ ಗೋಮಯ ಹೆಚ್ಚು ಕಡಿಮೆ ಆಗೋದಿಲ್ಲ. ಅದು ಕುಂಟಾಗಲಿ, ಕುರುಡಾಗಲಿ, ಮುದಿಯಾಗಲಿ ಕೊಡ್ತಾ ಇರುತ್ತೆ ಅದನ್ನ. ಈ ಗೋಮೂತ್ರದಿಂದ
ಗೋಮಯದಿಂದ ರೈತನಿಗೆ ಹಣ ಬರೋ ಹಾಗಾಗಬೇಕು. ಹಾಗಾದ್ರೆ ರೈತನ ಇನ್ಕಮ್ ಜಾಸ್ತಿ ಆಗುತ್ತೆ. ಈಗ ಇದನ್ನು ಕೂಡ ಕೇಳಲೇಬೇಕು. ನೀವು ಈಗ ಒಂದು ಆ ನಿಟ್ಟಿನಲ್ಲಿ ಬೃಹತ್ ಉದ್ದಿಮೆಯನ್ನು ಕೂಡ ಪ್ರಾರಂಭ ಮಾಡೋ ಒಂದು ಯೋಚನೆಯಲ್ಲಿ ಇದೀರಿ ಅಂತ ಮಾಡಿಸ್ತಾ ಇದ್ದೇವೆ. ಹೌದು. ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಎರಡು ರೀತಿಯ ಅನುಕೂಲತೆ ಸಾಧ್ಯ ಇರುತ್ತೆ. ಒಂದು ಹಾಲು, ಇನ್ನೊಂದು ಗೋಮೂತ್ರ, ಗೋಮಯ. ಇವುಗಳು ಡೈರಿ ತರಹ ಇದನ್ನು ಮಾರಿ ಅವನಿಗೆ ಹಣ ಬರಬೇಕು ಒಂದು. ಆಮೇಲೆ ಗೊಬ್ಬರ ಖರೀದಿ ಮಾಡ್ತಾ ಇದ್ದಾನೆ, ಈ ವಿಷಕಾರಿಯಾಗಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು. ಅದು ದೊಡ್ಡ ಮೋಸದ ಚಕ್ರ ಅದು. ಭೂಮಿ ತಾಯಿಗೆ ವಿಷ ಹಾಕಿದ್ರೆ ಭೂಮಿ ತಾಯಿ ಹೊಟ್ಟೆಗೆ ವಿಷ ಹಾಕಿ ನಮ್ಮ ಹೊಟ್ಟೆಗೆ ವಿಷನೇ ಬರೋದು. ಹಾಗೆ ಒಬ್ಬರೊಬ್ರು ಮೋಸ ಮಾಡ್ತಾ ಬದುಕ್ತೀವಿ ನಾವು. ಇಲ್ಲಿ ವಿಷ ಬೆಳೆದು ಅಲ್ಲಿ ಮಾರ್ತಾನೆ ಅವನು, ಅಲ್ಲಿ ವಿಷ ಬೆಳೆದು ಇಲ್ಲಿ ಮಾರ್ತಾನೆ. ಹಾಗೆ ಎಲ್ಲ ಒಬ್ರಿಗೊಬ್ರು ಮೋಸ ಮಾಡ್ತಾ ಇದ್ದಾನೆ. ಹಾಗೆ ಇತ್ತೀಚಿನ ದಿನದಲ್ಲಿ ಇನ್ನೂ ಒಂದು ನಮ್ಮ ನಗರ ಪ್ರದೇಶದಲ್ಲಿ ನೋಡ್ತೀವಿ, ಇದು ಯಾವ ರೀತಿಯ ಭೂಮಿಯಲ್ಲಿ ಬೆಳೆದಿದ್ದು, ಅಂದ್ರೆ ಒಟ್ಟಿಗೆ ಗೊಬ್ಬರದಿಂದ ಬೆಳೆದಿದೆಯಾ ಅಂತ ಕೇಳಿ ಖರೀದಿ ಮಾಡುವಂತ ಜನರು ಕೂಡ ಹುಟ್ಕೋತಾ ಇದ್ದಾರೆ. ಆರ್ಗಾನಿಕ್ ಬೆಲೆ ಜಾಸ್ತಿ ಇವತ್ತು. ವಿದೇಶಗಳಲ್ಲೂ ಕೂಡ ಆರ್ಗಾನಿಕ್ ತುಂಬಾ ಬೆಲೆ ಜಾಸ್ತಿ. ಜೈವಿಕವಾಗಿ ಬೆಳೆದ ಸಾವಯವ ರೀತಿಯಲ್ಲಿ ಬೆಳೆದಿದ್ದಕ್ಕೆ ಬೆಲೆ ಜಾಸ್ತಿ ಇದೆ ಇವತ್ತು. ಒಂದ್ ಕಡೆ ಭೂಮಿ ಬರಡಾಗತ್ತೆ, ರೈತ ಹಾಳಾಗ್ತಾನೆ. ಇನ್ನೊಂದ್ ಕಡೆ ತಿಂದವರು ಕೂಡ ರೋಗಗಳಿಗೆ ತುತ್ತಾಗ್ತಾರೆ, ಅವರು ಕೂಡ ಹಾಳಾಗ್ತಾರೆ. ಹಾಗಾಗಿ ಇದನ್ನು ತಪ್ಪಿಸಿ, ಈ ವಿಷಚಕ್ರ ತಪ್ಪಿಸಿ ಅಮೃತ ಚಕ್ರಕ್ಕೆ ನಾವು ಬರಬೇಕಾಗಿದೆ. ಹೌದು. ಹಾಗೆ ಈ ನಿಟ್ಟಿನಲ್ಲಿ ನೀವು ಒಂದು ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಬಹಳ ಬೃಹತ್ ಆಂದೋಲನವನ್ನು ಮಾಡೋದ್ರ ಮುಖಾಂತರನೇ ಒಂದು ರೀತಿಯ ಹೊಸ ಒಂದು ನಾಂದಿಯನ್ನು ಹಾಡ್ತಾ ಇದ್ದೀರಿ. ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಹೊಸ ಆಂದೋಲನಕ್ಕೆ ಹೊರಡೋ ಯೋಚನೆಯಲ್ಲಿ ಇದೆ? ಒಂದು ಕಡೆಯಿಂದ ಜನಜಾಗರಣೆ ಅನ್ನೋದು ಒಂದ್ ಕಡೆಯಿಂದ ಆಗ್ಲೇಬೇಕು. ಭಾವದ ಮೂಲಕ ಬದುಕಿಸ್ಬೇಕು ಗೋಮಾತೆಯನ್ನ. ಅವಳ ತಾಯಿ, ನಮ್ಮ ಕುಟುಂಬ ಸದಸ್ಯೆ. ಬಯಲುಸೀಮೆಯಲ್ಲೆಲ್ಲ ಮನೆ ಮುಂದೆ ಗೋಶಾಲೆ ಇರುತ್ತೆ, ಅದು ದಾಟೆ ಮನೆ ಒಳಗಡೆ ಹೋಗ್ಬೇಕು. ಅಷ್ಟು ಮನೆ ಜೊತೆಗೆ ಅವಿಭಾಜ್ಯ ಆಗ್ಬಿಟ್ಟಿದೆ ಗೋವು ಅನ್ನೋದು. ಆ ಭಾವಗಳೆಲ್ಲ ಬೇಕು, ಅದಕ್ಕೆ ಜನಜಾಗರಣೆ ಬೇಕು. ಆ ಕೆಲಸ ಒಂದ್ ಕಡೆಯಿಂದ ಆಗುತ್ತೆ. ಇನ್ನೊಂದು ಕಡೆಯಿಂದ ಆರ್ಥಿಕ ಕ್ರಾಂತಿನೂ ಮಾಡಬೇಕು. ಇಕನಾಮಿಕಲಿ ವಯಬಲ್ ಅಂತ ಸ್ಥಾಪನೆ ಮಾಡೋವರೆಗೂ ಗೋವನ್ನ ಈ ಸಮಸ್ಯೆ ಮುಂದುವರಿತಾ ಇರುತ್ತೆ. ಹಾಗಾಗಿ ನಾವು ಗೋವನ್ನು ಸಾಕ್ತೀವಿ ಅನ್ನೋದನ್ನ ಸುಳ್ಳು ಅಂತ ಸಿದ್ಧಪಡಿಸಿ ಗೋವು ನಮ್ಮನ್ನು ಸಾಕ್ತಾ ಇದೆ ಅನ್ನೋ ಸತ್ಯ ಸಾಧಿಸಬೇಕಾದ್ರೆ ಆರ್ಥಿಕ ಕ್ರಾಂತಿ ನಮ್ಮ ಗುರಿ ಆ ಕಡೆಗಿದೆ. ಗೋವು ಅಂದ್ರೆ ಈಗ ಒಟ್ಟಿನಲ್ಲಿ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಗೋ ಗೊಬ್ಬರದಿಂದಾನೇ ನಾವು ಬದುಕೋದಕ್ಕೆ ಸಾಧ್ಯ. ಕೇವಲ ಬದುಕೋದೊಂದೇ ಅಲ್ಲ, ಭೂಮಿಯನ್ನ ಸಮೃದ್ಧಗೊಳಿಸೋದ್ರೊಟ್ಟಿಗೆ ಆರ್ಥಿಕವಾಗಿ ತಾವು ಕೂಡ ಸಮೃದ್ಧರಾಗಬಹುದು ಅನ್ನೋದನ್ನ ತಿಳಿಸೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದೀರಿ. ಹೌದು. ಲಕ್ಷ್ಮಿ ಅವಳು ಅಲ್ಲಿ ಅನೇಕ ಅವತಾರಗಳಿದೆ. ಅದರಲ್ಲಿ ಒಂದು ಅವಳು ಲಕ್ಷ್ಮಿ ಗೋವು. ಆಕೆ ಮನೇಲಿದ್ರೆ ಬಡತನ ಇರೋಕೆ ಸಾಧ್ಯನೇ ಇಲ್ಲ. ನಾವು ದಡ್ಡರಾಗಿರ್ಬೇಕು ಅಷ್ಟೇ. ನಾನು ಹೇಗೆ ಬಳಸ್ಕೊಳ್ಬೇಕು ನಮ್ಗೆ ಗೊತ್ತಿಲ್ಲದೆ ಇದ್ರೆ ಅದಕ್ಕೆ ಆಕೆ ಜವಾಬ್ದಾರಿ ಇಲ್ಲ, ಗೋಮಾತೆ ಜವಾಬ್ದಾರಿ ಇಲ್ಲ. ಆದ್ರೆ ಗೋವು ಸುಲಭವಾಗಿ ಒಂದು ಕುಟುಂಬವನ್ನು ಸಾಕಬಲ್ಲದು. ಒಟ್ಟಿನಲ್ಲಿ ಉಳುವ ಯೋಗಿಗೂ ಕೂಡ ಈ ಒಂದು ಗೋವು ಅಥವಾ ಎತ್ತು ಏನು ಸಹಾಯ ಮಾಡುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸೋ ನಿಟ್ಟಿನಲ್ಲಿನೂ ಕೂಡ ನೀವು ಹೊರಟಿದ್ದೀರಿ. ಈಗ ಒಂದು ಹಾಡನ್ನ ಕೇಳಿ, ವಿಷಯವನ್ನ ಕೇಳಿ ಮತ್ತೆ ಪುನಃ ನಮ್ಮ ಸಂವಾದಕ್ಕೆ ಬರೋಣ. ಸ್ನೇಹ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಕನ್ನಡ ಕಾಮನಬಿಲ್ಲು ರೇನ್ಬೋ 101.3 FM. ಸಮಯ 3:35 ಆಗ್ತಾ ಇದೆ. ಗುಲಗಂಜಿ ಪ್ರಶ್ನೆಯನ್ನ ಮತ್ತೊಮ್ಮೆ ನನಗೆ ನೆನಪು ಮಾಡ್ತಾ ಇದ್ದೇನೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲು ಕೊಡುವ ಗೋತಳಿ ಯಾವುದು? ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲು ಕೊಡುವ ಗೋತಳಿ ಯಾವುದು? ನಮಗೆ ಮೆಸೇಜ್ ಮಾಡಿ 9945703320ಗೆ. ಒಂದು ಸಣ್ಣ ಕ್ಲೂ ಕೊಡಬಹುದು, ಇದು ಮೂಲವಾಗಿ ಭಾರತದ ತಳಿ ಅಂತ. ಇದುವರೆಗೂ ಒಂದೇ ಒಂದು ಸರಿ ಉತ್ತರ ಬಂದಿದೆ. ಯೋಚನೆ ಮಾಡಿ, ಇನ್ನೂ ಅರ್ಧ ಗಂಟೆ ಟೈಮ್ ಇದೆ. ಇದಕ್ಕೆ ಸರಿ ಉತ್ತರವನ್ನ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಅವರೇ ಕೊಡ್ತಾರೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನು ಭಟ್ರೆ, ಬಹಳಷ್ಟು ಸಂದೇಶಗಳು ಬರ್ತಾ ಇದೆ. ಹೌದು, ನಮ್ಮ ಸ್ಕ್ರೀನ್ ಫುಲ್ ಆಗಿರೋದು ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಹೇಳಿ, ಯಾವ್ಯಾವ ಪ್ರಶ್ನೆಯನ್ನ ಕೇಳಿದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಅಂತ. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ವರ್ಗದಿಂದ ಶರಣಪ್ಪ ಅವರು ಕೇಳ್ತಾ ಇದ್ದಾರೆ. ಹೊಸಪೇಟೆಯಿಂದ ಲತಾ ಸುಹಾಸ್ ಅವರು, ಹೊಸಕೋಟೆಯಿಂದ ಲತಾ ಸುಹಾಸ್ ಅವರು ಕೂಡ ಕೇಳಿದ್ದಾರೆ. ಗೋಮೂತ್ರ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾವ ರೀತಿ ಅಂತ ಸ್ವಾಮೀಜಿಯವರು ಹೇಳಬಹುದಾ ಅಂತ? ಗೋಮೂತ್ರ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದು ಯಾವ ರೀತಿ ಅಂತ ಹೇಳೋದೇ ಕಷ್ಟ. ಯಾಕೆಂದ್ರೆ ಅಷ್ಟು ರೀತಿಗಳಿಂದ ಒಳ್ಳೆಯದು ಅದು ಅಂತ. ಉದಾಹರಣೆಗೆ ಶರೀರದ ಇವತ್ತು ವಿಷದ ಕಾಲ. ಇವತ್ತು ಎಲ್ಲಾ ಕಡೆಯಿಂದ ವಿಷನೇ ಕುಡಿತೀವಿ. ಗಾಳಿನೂ ವಿಷ, ನೀರು ವಿಷ, ಉಣ್ಣು ಅನ್ನನೂ ವಿಷ. ಈ ವಿಷ ಹೊರಗೆ ಹಾಕುತ್ತೆ. ಅದು ಶರೀರದ ವಿಷವನ್ನು ಹೊರಗಾಕಿ ಶರೀರ ಶುದ್ಧ ಮಾಡುತ್ತೆ. ಆಮೇಲೆ ಇದು ಅನೇಕ ರೋಗಗಳು ಪರಿಹಾರ ಆಗಬಲ್ಲದು. ಇದು ಒಂದೇ ಸಂಗತಿ. ಶರೀರದ ಇಂಬ್ಯಾಲೆನ್ಸ್ ಸರಿ ಮಾಡುತ್ತೆ. ವಿಷಮತೆ, ಶರೀರದಲ್ಲಿ ಎಷ್ಟೋ ಅಂಶ ಹೆಚ್ಚಿರುತ್ತೆ, ಕಡಿಮೆ ಇರುತ್ತೆ, ಇದನ್ನ ಸರಿಪಡಿಸುತ್ತೆ. ಎಷ್ಟೋ ಜನ ದಪ್ಪ ಇರೋರು ಆ ತೂಕ ಇಳಿಸೋಕೆ ಬಹಳ ಕಷ್ಟಪಡ್ತಾ ಇರ್ತಾರೆ. ಗೋಮೂತ್ರ ಸುಲಭವಾಗಿ ತೂಕ ಇಳಿಸ್ಕೊಡುತ್ತೆ. ಅಂದರೆ ಶರೀರದ ಒಂದು ಸಮತೋಲನವನ್ನು ತಂದು ಕೊಡುತ್ತೆ. ಹೀಗೆ ಎಷ್ಟೋ ಸಂಗತಿಗಳು. ಇಮ್ಯುನಿಟಿ ಗೋಮೂತ್ರ ಸೇವನೆಯಿಂದ ಬರುತ್ತೆ. ಈಗ ನಿಜವಾಗಿ ರೋಗಿಗಳು ಮಾತ್ರ ಗೋಮೂತ್ರ ಸೇವನೆ ಮಾಡಬೇಕು ಅನ್ನೋದಲ್ಲ, ಆರೋಗ್ಯವಂತರು ಕೂಡ ಮಾಡ್ಬೋದು. ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್.
ಹಾಗಾಗಿ ಕಾಯಿಲೆ ಬರದೇ ಇರೋ ಹಾಗೆ ಮಾಡೋದಕ್ಕೂ ಕೂಡ ಸಾಧ್ಯ ಗೋಮೂತ್ರದ ಮೂಲಕವಾಗಿ. ಇನ್ನು ಅನೇಕ ರೋಗಗಳಿಗೆ ಈ ಜನಪ್ರಿಯ ಕಾಯಿಲೆಗಳೆಲ್ಲ ಇದೆಯಲ್ಲ, BP ಇದೆ, ಡಯಾಬಿಟಿಸ್ ಇದೆ, ಕ್ಯಾನ್ಸರ್ ವರೆಗೆ, ಸೋರಿಯಾಸಿಸ್, ಚರ್ಮದ ಕಾಯಿಲೆಗಳಿದೆ ಉದಾಹರಣೆಗೆ. ಇಂಥ ಎಲ್ಲ ಭಯಾನಕ ಕಾಯಿಲೆಗಳಿಗೆ ಇದು ತುಂಬಾ ಕಡಿಮೆ ಖರ್ಚಿನಲ್ಲಿ ತುಂಬಾ ಪರಿಣಾಮಕಾರಿಯಾಗಿರ್ತಕ್ಕಂಥ ರಾಮಬಾಣ. ಅದು ಆಧುನಿಕ ಔಷಧಿಗಳು ಆಯಾ ರೋಗಕ್ಕೆ ಮಾತ್ರ ಕೆಲಸ ಮಾಡ್ತವೆ, ಬೇರೆ ರೋಗದ ಬಗ್ಗೆ ಕೆಲವು ಸತಿ ವಿಪರಿಣಾಮನೂ ಬೀರ್ತವೆ. ಈಗ ಡಯಾಬಿಟಿಸ್ ಇದ್ದವನಿಗೆ ಇನ್ನೊಂದು ಕಾಯಿಲೆ ಇದ್ರೆ ಅವನು ಯಾವ ಔಷಧ ತಗೋಬೇಕು ತಗೋಬಾರ್ದು ಅಂತ ವೈದ್ಯರು ಡಿಸ್ಕ್ರಿಪ್ಷನ್ ಬೇರೆ ತರ ಹೇಳ್ತಾರೆ. ಗೋಮೂತ್ರ ಹಾಗಲ್ಲ. ಈಗ ಒಬ್ಬನಿಗೆ ಡಯಾಬಿಟಿಸ್ ಹೆಚ್ಚಿದೆ, ಶುಗರ್ ಜಾಸ್ತಿ ಇದೆ ಅಂದ್ರೆ ಶುಗರ್ ಕಡಿಮೆ ಮಾಡುತ್ತೆ. ಇದು ಶುಗರ್ ನಾರ್ಮಲ್ ಇದೆ, BP ಇದೆ ಅಂದ್ರೆ BP ಕಡಿಮೆ ಮಾಡುತ್ತೆ, ಶುಗರ್ ಇದಷ್ಟಕ್ಕೆ ಹೇಳುತ್ತೆ, ಶುಗರ್ ತಂಟಕ್ಕೆ ಹೋಗಲ್ಲ. ಇದು ಯಾಕೆ ಹೇಳ್ತಿದೀವಿ ಅಂದ್ರೆ ಗೋಮೂತ್ರ ಔಷಧ ಮಾತ್ರ ಅಲ್ಲ, ವೈದ್ಯನೂ ಹೌದು. ಒಳಗಡೆ ಹೋಗಿ ಎಲ್ಲಿ ವ್ಯತ್ಯಾಸ ಇದೆ ಅದನ್ನು ಮಾತ್ರ ಸರಿಪಡಿಸುತ್ತೆ. ಈ ಅಲೋಪತಿ ಔಷಧಗಳಿದೆ ಉದಾಹರಣೆಗೆ. ಈಗ ನೀವು ಡಯಾಬಿಟಿಸ್ ಔಷಧವನ್ನು ಡಯಾಬಿಟಿಸ್ ಇಲ್ಲದೆ ತಗೊಂಡ್ರೆ ಅದಕ್ಕೆ ಬೇರೆ ಯಾವುದೋ ಕಾಯಿಲೆ ವಿಪರಿಣಾಮ ಮಾಡುತ್ತೆ, ಒಂದು ಸಾಧ್ಯತೆ ಇರುತ್ತೆ ಅಂತ ಹೇಳ್ಬಹುದು. ಆದ್ರೆ ಈಗ ನೀವು ಇಷ್ಟೆಲ್ಲ ಹೇಳಿದ ಮೇಲೆ ಸಾಮಾನ್ಯವಾಗಿ ಮನೆಯಲ್ಲಿ ಇರತಕ್ಕಂತಹ ಗೋವಿನ ಮೂತ್ರವನ್ನ ನೇರವಾಗಿ ತಗೋಬಹುದು, ಇಲ್ಲ ಅದಕ್ಕೆ ಅದರದ್ದೇ ಆದಂತಹ ಒಂದು ಸಿಸ್ಟಮ್ ಮಾಡ್ಬೇಕನ್ನೋದನ್ನು ಕೂಡ ಹೇಳ್ಬೇಕಾಗುತ್ತೆ. ಗೋಮೂತ್ರ ಹಿಂದೆಲ್ಲ ಏನ್ ಮಾಡ್ತಾ ಇದ್ದಂದ್ರೆ ಕೆಚ್ಚಲಿಗೆ ನೀರು ಹಾಕ್ತಾ ಇದ್ರು ಹಾಲು ಕರಿಯೋಕ್ ಮುನ್ನ. ಸಹಜವಾಗಿ ಅದು ಮೂತ್ರ ಕೊಡ್ತಾ ಇತ್ತು. ಆ ಸಮಯದಲ್ಲಿ ಬಗಸಲ್ಲಿ ತಗೊಂಡು ಕುಡಿತಾ ಇದ್ರು ಹಳೆ ಜನಗಳು ಹಾಗೆ ಮಾಡ್ತಾ ಇದ್ರು. ಅಂದ್ರೆ ಈಗ ಕಾಲ ಬದಲಾಗಿದೆ ಅಂದ್ರೆ ಅಷ್ಟು ಹಾಳಾಗಿದೆ ಕಾಲ ಅಂತ. ಹಾಗಾಗಿ ಅಷ್ಟು ನಾವು ನಂಬಕ್ಕಾಗೋದಿಲ್ಲ ಇವತ್ತು ಅಂತ. ಬಟ್ಟೆನ 7 ಮಡಿಕೆ ಮಾಡಿ ಅದರಲ್ಲಿ ಸೋಸಿ ಗೋಮೂತ್ರ ಸೇವನೆ ಮಾಡಬಹುದು. ನೇರ ಗೋಮೂತ್ರ ಸೇವನೆ ಮಾಡೋದು ತುಂಬಾ ಒಳ್ಳೇದು. ಇನ್ನು ಒಂದು ರಾಘವೇಶ್ವರ ಭಾರತಿಯವರು, ನೀವು ಒಂದು ಬಹಳ ದೊಡ್ಡ ಯೋಚನೆಯನ್ನ ಹಾಕೊಂಡಿದ್ದೀರಿ. ಇಷ್ಟು ದಿನಗಳ ಕಾಲ ನಾವು ಹಾಲಿನ ಡೈರಿಯನ್ನ ಕೇಳಿದ್ವಿ, ಹಾಗೇನೆ ನೀರನ್ನ ಎಲ್ಲಾ ರೀತಿಯಲ್ಲಿ ಟ್ಯಾಂಕರ್ಗಳಲ್ಲಿ ತಂದು ಕೊಡೋದನ್ನ ನೋಡಿದ್ವಿ. ಆದ್ರೆ ನೀವು ಗೋಮೂತ್ರದ ಡೈರಿಯನ್ನ ಮಾಡ್ತೀನಿ ಅಂತ ಹೇಳಿ ಬಗ್ಗೆ ಸ್ವಲ್ಪ ಶ್ರೋತೃಗಳಿಗೆ ಹೇಳ್ಬೇಕು. ನಾವು ಗೋಮೂತ್ರ ಡೈರಿ ಅನ್ನೋದು ಸಮಾಜದ ಹಲವು ವಿಭಾಗಗಳಿಗೆ ಅದು ಮಹೋಪಕಾರಕ. ಅದು ಯಾವ ಊರಲ್ಲೂ ಗೋಮೂತ್ರದ ಡೈರಿ ಶುರುವಾಗತ್ತೆ ಆ ಊರಲ್ಲಿ ರೈತರು ಹಸು ಮಾರೋದಿಲ್ಲ. ಯಾಕೆಂದ್ರೆ ಎಲ್ಲಿಯವರಿಗೆ ಗೋಮೂತ್ರ ಮಾರಿ ಅವರಿಗೆ ಗೋಮೂತ್ರ ಡೈರಿ ಕೊಟ್ಟು ಹಣ ಬರ್ತಾ ಇರುತ್ತೆ, ಅಲ್ಲಿಯವರೆಗೂ ಹಸು ಮಾರಬೇಕಾಗಿಲ್ಲ. ಹಸು ಮಾರಿಲ್ಲ ಅಂದ್ರೆ ದೊಡ್ಡ ಸಮಸ್ಯೆ, ರಾಷ್ಟ್ರದ ಸಮಸ್ಯೆ ಪರಿಹಾರ ಆಗುತ್ತೆ. ಯಾವುದೇ ಕೋಮು ಸಂಘರ್ಷ ಗಲಭೆ ಏನೂ ಇಲ್ದೇನೆ ತುಂಬಾ ಸಹಜವಾಗಿ ಪರಿಹಾರ ಆಗುತ್ತೆ. ರೈತ ಶ್ರೀಮಂತನಾಗ್ತಾನೆ, ರೈತನಿಗೆ ಹಣ ಬರುತ್ತೆ. ರೈತರನ್ನ ಶ್ರೀಮಂತ ಮಾಡೋದಕ್ಕೋಸ್ಕರವಾಗಿ ಇನ್ನೊಂದು ಹೊಸ ಯೋಜನೆಗೆ ಹುಟ್ಟು ಹಾಕುವಕ್ಕೆ ಹೊರಟಿದ್ದೀರಿ ನೀವು. ಹೌದು, ಇವತ್ತು ರೈತ ಬಡವಾಗಿದ್ದಾನೆ. ಈ ಉಳುವ ಯೋಗಿ ಆತ ಎಷ್ಟು ಬಡವ ಅಂದ್ರೆ ಅವನು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿದ್ದಾನೆ. ಹಾಗಾಗಿ ಸರಾಸರಿ ಇನ್ಕಮ್ ಕೂಡ ತುಂಬಾ ಕಡಿಮೆ ಇದೆ ರೈತರಿದ್ದು. ಅಂದ್ರೆ ನಾವು ನಾಚಿಕೆ ಪಡೋಷ್ಟು ಕಡಿಮೆ ಇದೆ. ಅದನ್ನು ವೃದ್ಧಿಪಡಿಸಬೇಕಾದಂತಹ ಅಗತ್ಯ ಇದೆ. ಹಾಗಾಗಿ ಒಂದ್ ಕಡೆಯಿಂದ ಗೋಮೂತ್ರ ಡೈರಿ ರೈತನನ್ನು ಮೇಲಕ್ಕೆ ಎತ್ತಿದ್ರೆ, ಇನ್ನೊಂದ್ ಕಡೆಯಿಂದ ಹಸುಗಳು ಜೀವಂತ ಉಳ್ಕೊಳ್ಳಾಗ ಮಾಡ್ತೇವೆ, ಪೂರ್ಣಾಯುಸ್ಸು ಬದುಕು. ಈ ಗೋಮೂತ್ರದ ಡೈರಿ ಈಗಾಗಲೇ ಪ್ರಾರಂಭ ಆಗಿದೆಯಾ, ಇಲ್ಲ ಪ್ರಾರಂಭ ಆಗುವ ಹಂತದಲ್ಲಿ ಇದೆಯಾ? ಪ್ರಾರಂಭ ಆಗ್ತಕ್ಕಂಥ ಹಂತದಲ್ಲಿದೆ. ಅಂದ್ರೆ ಈಗ ಇನ್ನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆದ ನಂತರ ನಿರೀಕ್ಷೆ ಮಾಡಬಹುದು. ನಮ್ಮ ರೈತರು ಕೂಡ ಇನ್ನು ಕೇವಲ ಇಷ್ಟು ದಿನಗಳ ಕಾಲ ಮೂತ್ರವನ್ನು ಗೊಬ್ಬರಕ್ಕಾಗಿ ಮಾತ್ರ ಉಪಯೋಗಿಸ್ತಿದ್ದವರು ಇನ್ನು ಹಾಲಿನಂತೆಯೇ ಅದನ್ನ ಮಾರುವುದಕ್ಕೂ ಕೂಡ ಸಾಧ್ಯ ಇದೆ, ಉಪಯೋಗಿಸಬಹುದು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಿಗೆ ಗ್ರಾಹಕರು ತುಂಬಾ ಸಂತೋಷ ಪಡಬಹುದು. ಯಾಕೆಂದ್ರೆ ಅವ್ರ ಜೀವನದ ವಿಷಯಗಳಿಗೆಲ್ಲ ಪರಿಹಾರ ಗೋಮೂತ್ರದ ಮೂಲಕ ಬರ್ತಾ ಇದೆ. ಫ್ಲೋರ್ ಕ್ಲೀನರ್ ಇಂದ ಪ್ರಾರಂಭ ಮಾಡಿ ಶಾಂಪೂವರೆಗೆ ವಿವಿಧವಾದ ಗವ್ಯೋತ್ಪನ್ನಗಳನ್ನು ಮಾಡಬಹುದು. ವಿವಿಧವಾದ ನಮ್ಮ ನಿತ್ಯ ಜೀವನದ ಬಳಕೆ ವಸ್ತುಗಳನ್ನ, ಸೋಪ್ ಇರಬಹುದು, ಶಾಂಪೂ ಇರಬಹುದು, ಅಥವಾ ಕಾಸ್ಮೆಟಿಕ್ಸ್ ಇರಬಹುದು, ಇಂಥದ್ದು ಕೂಡ ಮಾಡ್ಲಿಕ್ಕೆ ಸಾಧ್ಯ. ಅದರಿಂದ ಇದು ಇಷ್ಟೆಲ್ಲ ವಿಷಯವನ್ನ ಹೇಳಿದ್ರಿ. ಅದರೊಟ್ಟಿಗೆ ನಮ್ಮ ಈ ಗೊಬ್ಬರ ತಯಾರಿಕೆಯಲ್ಲಿಯೂ ಕೂಡ ಏನಾದ್ರೂ ಯೋಚನೆ ಮಾಡ್ತೀವಿ? ಹೌದು, ಎರೆ ಗೊಬ್ಬರ ಮಾಡಬಹುದು. ಅಲ್ಲ, ನಾವು ಈಗ ಗೋಮೂತ್ರದಿಂದ ಈ ಒಂದು ಹಟ್ಟಿ ಗೊಬ್ಬರ ಅಂತ ನಾವೇನ್ ಹೇಳ್ತಿದ್ವಿ, ಅದು ಬಹಳಷ್ಟು ಈಗ ಇತ್ತೀಚಿನ ದಿನ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಗೋವುಗಳ ಸಂಖ್ಯೆ ಕಡಿಮೆ ಆಗಿದ್ದು ಇರಬಹುದು. ಈಗ ಆ ದೃಷ್ಟಿಯಲ್ಲಿ ಗೊಬ್ಬರವನ್ನ ರೂಪಿಸುವಲ್ಲಿ ಈಗ ನೀವೇನೋ ಇದನ್ನ ಹೇಳಿದ್ರಿ, ಯಾವ್ದನ್ನ ಗೋಮೂತ್ರದ ಡೈರಿ ಮಾಡ್ತೀರಿ ಅಂತ. ಅದೇ ರೀತಿಯಲ್ಲಿ ಈ ಗೊಬ್ಬರ ಎರಡು ಜೊತೆಗೆ ಇರ್ಬೇಕಾಗತ್ತೆ. ಅದು ಗೋಮೂತ್ರ ಗೋಮಯ ಎರಡು ಒಟ್ಟಿಗೆ ಇರ್ಬೇಕಾಗತ್ತೆ. ಗಂಗೆ ಮತ್ತು ಲಕ್ಷ್ಮಿ. ಗೋಮೂತ್ರ ಅಂದ್ರೆ ಗಂಗೆ, ಗೋಮಯ ಅಂದ್ರೆ ಗೊಬ್ಬರ ಅಂದ್ರೆ ಲಕ್ಷ್ಮಿ. ಅದು ಎರಡು ಒಟ್ಟಿಗೆ ಇರ್ಬೇಕಾಗತ್ತೆ. ಅದು ಮತ್ತೆ ಅದರ ಅಭಿವೃದ್ಧಿಗೂ ಕೂಡ ಯೋಚನೆ ಮಾಡ್ತಾ ಇದ್ದೀರಿ. ಕೃಷಿ ಅಂದ್ರೆ ಸೂಕ್ಷ್ಮ ಜೀವಿಗಳು, ಕೃಷಿ ಅಂದ್ರೆ ಎರೆಹುಳು. ಈ ಮಣ್ಣನ್ನ ಫಲವತ್ತಾಗಿ ಪರಿವರ್ತನೆ ಮಾಡೋದು ಮನುಷ್ಯ ಅಲ್ಲ, ಎರೆಹುಳುಗಳು ಮತ್ತು ಸೂಕ್ಷ್ಮ ಜೀವಿಗಳು. ನೀವು ಈ ವಿಷಕಾರಿ ಗೊಬ್ಬರ ಹಾಕಿದ್ರೆ ಅಲ್ಲಿ ಸಾಯ್ತವು. ಅದ್ರ ಬದಲು ನೀವು ಇದು ಹಾಕಿದ್ರೆ, ಗೋಮೂತ್ರ ಸಗಣಿ ಮತ್ತು ಗೊಂಜಲ ಹಾಕಿದ್ರೆ ಅವು ವೃದ್ಧಿ ಆಗ್ತವೆ. ನಿಮಗೊಂದು ಮಾತು ಹೇಳ್ಬೇಕು, ನಾವು ಈಗ ದೇಶಿ ವಿದೇಶಿ ತಳಿಗಳ ಬಗ್ಗೆ ತಗೊಳ್ತೀವಿ. ನಾವು ಸಗಣಿ ದೇಶಿ ತಳಿದೇ ಶ್ರೇಷ್ಠ, ವಿದೇಶಿ ತಳಿದಲ್ಲ ಅಂತ ನೀವು ಹೇಳೋ ವಿಷಯ ಬೇರೆ. ನೀವೊಂದು ಎರೆ ಹುಳು ಮುಂದೆ ದೇಶಿ ಹಸುವಿನ ಸಗಣಿನೂ ಇಡಿ,
ವಿದೇಶಿ ಹಸುದನ್ನು ಇಡಿ, ಕೌಡಂಗಿಡಿ, ಅದು ಆ ಮಿಶ್ರ ತಳಿದನ್ನು ಮುಟ್ಟೋದು ಇಲ್ಲದು, ಮೂಸೋದು ಇಲ್ಲದು, ನೇರ ದೇಶಿ ತಳಿದನ್ನು ತಗೊಂಡು ತುಂಬಾ ತೃಪ್ತಿಯಾಗಿ ತಿನ್ನುತ್ತೆ ಅದು. ಹಾಗಾಗಿ ಅವುಗಳು ಬೆಳಿಬೇಕು ಅಂದ್ರೆ ಅದಕ್ಕೆ ದೇಶಿ ಹಸುವಿನ ಗೋಮೂತ್ರ ಮತ್ತು ಗೋಮಯವೇ ಬೇಕು, ಅದಕ್ಕೆ ಗೊಬ್ಬರನೇ ಬೇಕು ಅದಕ್ಕೆ. ಇನ್ನು ರಾಘವೇಶ್ವರ ಭಾರತಿ ಸ್ವಾಮೀಜಿಯವರೇ, ಇನ್ನು ನಮಗೆ ಸಮಯಾವಕಾಶ ಸ್ವಲ್ಪ ಒಂದು 20 ನಿಮಿಷದ ಸಮಯಾವಕಾಶ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ಒಂದು ವಿಷಯಕ್ಕೆ ಸಂಪೂರ್ಣವಾಗಿ ಕೇಂದ್ರೀಕೃತರಾಗಿದ್ದೀರಿ. ಅದರ ಬಗ್ಗೆ ಈಗ ಒಂದು ಹಾಡನ್ನ ಕೇಳಿದ ನಂತರದಲ್ಲಿ ನಾವು ಬರೋಣ. ಅದುವರೆಗೆ ನಮ್ಮ ಶ್ರೋತೃಗಳು ನಮಗೆ ಸಂದೇಶವನ್ನ ಅಥವಾ ಫೋನ್ ಮಾಡಿ ಮೆಸೇಜ್ ಅನ್ನ ಕಳಿಸೋದಕ್ಕೆ ದೂರವಾಣಿ ಸಂಖ್ಯೆ 9945703320 ಅಥವಾ 22281206 ಕೂಡ ನೀವು ಕರೆ ಮಾಡಬಹುದು. ನೀನಾದಿಗಾದೆಯೋ ಎಲೆ ಮಾನವ, ಹದಿ ಹದಿ ಗೋವು ನಾನು, ಹದಿ ಹದಿ ಗೋವು ನಾನು, ನೀನಾದಿಗಾದೆಯೋ. ಸ್ನೇಹಿತರೆ, ಕನ್ನಡ ಕಾಮನಬಿಲ್ಲಿನಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು. ಬಹಳಷ್ಟು ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ಭಟ್ರೆ. ಒಂದು ಮೆಸೇಜ್ ನಮ್ಮ ಗಮನ ಸೆಳೆದಿದ್ದು ಅಂತಂದ್ರೆ ಕೇರಳದಿಂದ ಬಂದಂತಹ ಉಮಾಕಾಂತ್ ಅವರ ಒಂದು ಸಂದೇಶ. ಇವರು ಕೂಡ ನಿಮ್ಮ ಹೊಸನಗರಕ್ಕೆ ಬಂದಿದ್ರಂತೆ. ಆ ಹೊಸನಗರವನ್ನ ನೋಡ್ತಾ ಇದ್ರೆ ಕೃಷ್ಣನ ದ್ವಾಪಾರ ಯುಗ ನೆನಪಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಉಮಾಕಾಂತ್ ಅವರು. ಜೊತೆಗೆ ಮತ್ತೊಂದು ಪ್ರಶ್ನೆ ಇವ್ರದ್ದು ಏನು ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಮನೆ ಮುಂದೆ ಕೊಟ್ಟಿಗೆ ಇರ್ತಾ ಇತ್ತು, ಇದಕ್ಕೆ ಏನಾದ್ರೂ ವಾಸ್ತು ಕಾರಣ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ ಉಮಾಕಾಂತ್ ಅವರು. ವಾಸ್ತು ಕಾರಣ ಅನ್ನೋದಕ್ಕಿಂತ ಹೆಚ್ಚು ವಾಸ್ತವ ಕಾರಣಗಳಿದಾವೆ ಅಂತ. ಅದು ಭಾವನೆಯ ಪ್ರಶ್ನೆ. ಅಂದ್ರೆ ಒಂದು ಮನೆಯೊಳಗೆ ಮನೆಯವರೆಲ್ಲ ಒಟ್ಟಿಗೆ ಇರೋ ತರಹ ಹಸುಗಳು ಇರ್ತಾ ಇದ್ವು, ಈಗಲೂ ಇವೆ. ನೀವು ಬಯಲುಸೀಮೆಗೆ ಹೋದ್ರೆ ಮೊದಲು ಹಟ್ಟಿ ಸಿಗತ್ತೆ, ಅದು ಅದರಿಂದ ಒಳಗಡೆ ಹೋದ್ರೆ ಮನೆ ಸಿಗುತ್ತೆ. ಅಂದ್ರೆ ಮನೆ ಒಂದು ಭಾಗ ಆಗಿರುತ್ತೆ ಹಟ್ಟಿ ಅಂತ, ಪ್ರತ್ಯೇಕ ಮಾಡಲ್ಲ ಅದನ್ನ, ಸ್ವಲ್ಪ ದೂರ ಇಟ್ಟು ಆತರ ಮಾಡಲ್ಲ ಅವರು. ಮನೆಯ ಮಂದಿ ಅಂತಾನೆ ಅವರನ್ನು ಕೂಡ ಮನೆಯ ಮುಂಭಾಗ ಗೋಶಾಲೆ, ಮನೆಯ ಮುಂಭಾಗ ಹಟ್ಟಿ. ಆಗ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಸು ಕಾಣುತ್ತೆ, ಮಗು ಆಟಾಡ್ತಾ ಕರುಗಳ ಜೊತೆಗಿರುತ್ತೆ ಮನೆಯಲ್ಲಿ. ಅವಿನಾಭಾವ ಸಂಬಂಧ, ಒಂದು ಕುಟುಂಬದ ಸದಸ್ಯ ಅನ್ನೋ ರೀತಿಯಲ್ಲಿ ಗೋವಿರುತ್ತೆ ಅಂತ. ಹಾಗಾಗಿ ಅದು ಭಾವನೆ ಪ್ರಶ್ನೆ ಅದು. ಇನ್ನು ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಹಾಡನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ವಿಷಯವನ್ನ ಹೇಳಿದ್ದೆ ನಾನು. ಏನು ಅಂತಂದ್ರೆ, ಈಗ ನೀವು ಬಹಳ ಮುಖ್ಯವಾಗಿ ಕೇಂದ್ರ ಬಿಂದುವಾಗಿರುವಂತದ್ದು ಗೋಕರ್ಣ ವಿಷಯದಲ್ಲಿ ಅಂತ. ಆ ವಾದ ವಿವಾದಗಳ ಕಡೆಗೆ ನಾನು ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಗೋಕರ್ಣವನ್ನು ಯಾರೇ ನೋಡೋದಕ್ಕೆ ಹೋದ್ರೂ ಕೂಡ ಅಲ್ಲಿ ಒಂದು ದೇವಾಲಯವನ್ನು ನೋಡೋದಕ್ಕೆ ಅಂತ ಹೋಗ್ತೀವಿ, ಮಹಾಬಲಮೂರ್ತಿ. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ ಗೋಕರ್ಣದಲ್ಲಿ. ಯಾಕಂದ್ರೆ ಈ ಕಾಶ್ಮೀರವನ್ನು ಮೀರಿಸುವಂತಹ ಪ್ರಕೃತಿ ಸೌಂದರ್ಯವನ್ನು ನೋಡಬಹುದು. ಆದರೆ ಅಲ್ಲಿಯ ಪ್ರಕೃತಿ ಸೌಂದರ್ಯ ಬೇರೆ ಬೇರೆ ರೀತಿಯಲ್ಲಿ ಹಾಳಾಗ್ತಾ ಇದೆ, ಬೇರೆ ಬೇರೆ ಕಾರಣಗಳಿರಬಹುದು. ಈಗ ಗೋಕರ್ಣ ನಿಮ್ಮ ವಶಕ್ಕೆ ಬಂದ ನಂತರದಲ್ಲಿ ನಿಮ್ಮ ಒಂದು ಕನಸು ಏನಿದೆ, ಗೋಕರ್ಣವನ್ನು ಯಾವ ರೀತಿಯಲ್ಲಿ ಕಟ್ಟಬೇಕು ಅನ್ನೋ ಯೋಜನೆಯನ್ನು ಮಾಡಿದ್ದೀರಿ? ಕನಸು, ಹೌದು. ಈ ಕನಸಿಲ್ಲದೆ ಯಾವ ಮಹತ್ ಕಾರ್ಯವೂ ಆಗೋದಿಲ್ಲ. ಮೊದಲು ಕನಸು ಕಾಣಬೇಕು. ನಾವು ಕೂಡ ತುಂಬಾ ಸುಂದರವಾದ ಕನಸು ಕಂಡಿದ್ದೇವೆ. ಜಗತ್ತಿನಲ್ಲಿ ಅತ್ಯಂತ ಪಾವನ ಕ್ಷೇತ್ರ ಆಗಬೇಕು ಗೋಕರ್ಣ, ಸ್ವಚ್ಛ ಕ್ಷೇತ್ರವಾಗಬೇಕು, ಸುಂದರವಾದ ಕ್ಷೇತ್ರ ಆಗಬೇಕು, ಭಕ್ತರನ್ನ ಕೈ ಬೀಸಿ ಕರಿಬೇಕು. ಒಮ್ಮೆ ಬಂದವರು ಇನ್ನೊಂದ್ಸತಿ ಬರಬೇಕು, ಮತ್ತೊಂದ್ಸತಿ ಬರೋ ಹಾಗಾಗಬೇಕು. ಒಬ್ಬರು ಬಂದವರು 10 ಜನ 100 ಜನ ಕರ್ಕೊಂಡು ಬರೋ ತರ ಆಗಬೇಕು. ಈ ಕನಸನ್ನು ನಾವು ಕೂಡ ಹೊತ್ತಿದ್ದೇವೆ. ನೋಡಿ, ಭಕ್ತರು ಭಗವಂತನ ಮಧ್ಯೆ ನಾವು ಗೋಡೆ ಆಗಬಾರ್ದು, ನಾವು ದ್ವಾರ ಆಗಬೇಕು, ಬಾಗಿಲು ತರ ಆಗ್ಬೇಕು ನಾವು. ಹಾಗಾಗಿ ನಮ್ಗೆರಡು ಕೆಲಸ, ಒಂದು ಆತ್ಮಲಿಂಗನ ಪೂಜೆ, ಇನ್ನೊಂದು ಭಕ್ತರ ಪೂಜೆ, ಭಕ್ತರ ಸೇವೆ ಅಂತ. ಹಾಗೆ ಬರುವ ಭಕ್ತರಿಗೆ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆಗಳು ಬೇಕು, ಭೋಜನ ಶಾಲೆ ಬೇಕು, ಹಾಗೆ ಸಭಾಮಂಟಪ ಬೇಕು. ಅಲ್ಲಿ ಇಂಥ ಅನೇಕ ಮಹತ್ ಕಾರ್ಯಗಳು ಭಕ್ತರ ಸೇವೆಗೋಸ್ಕರವಾಗಿ, ಭಕ್ತರನ್ನ ಬಂದ ತಕ್ಷಣ ಕಾಲು ತೊಳೆದು ಒಳಗಡೆ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಇರಬೇಕು. ಈ ತರ ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದೆ. ಹಾಗೆ ಅಲ್ಲಿ ಒಂದು ಸುಂದರವಾದ ವಿಶ್ವವಿದ್ಯಾಲಯ ಇದ್ರೆ, ವಿದ್ಯಾಕ್ಷೇತ್ರ, ಅದು ಸುಂದರವಾಗಿರ್ತಕ್ಕಂಥ ವಿಷಯ ತುಂಬಾ ಚೆನ್ನಾಗಿರ್ತಾ ಇತ್ತು. ಅಲ್ಲಿ 1000 ನಂದಿಗಳ ಗೋಶಾಲೆ, ಶಿವನ ಕ್ಷೇತ್ರ ಅದು, 1000 ನಂದಿಗಳ ಗೋಶಾಲೆ ಇದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಇಂಥ ಅನೇಕ ಕನಸುಗಳಿದೆ. ಒಟ್ಟಾರೆ ಗೋಕರ್ಣ ಅತ್ಯಂತ ಶುದ್ಧ
ಮತ್ತು ಅತ್ಯಂತ ಶಾಂತ ಪಾವನ ಆಗಬೇಕು. ವಿದೇಶಿಯರು ಬರಬೇಕು, ಇನ್ನೂ ಹೆಚ್ಚು ಬರಬೇಕು. ಆದ್ರೆ ಅವರಿಂದ ನಾವು ಹಾಳಾಗಬಾರ್ದು, ನಮ್ಮಿಂದ ಅವ್ರು ಹಾಳಾಗಬಾರ್ದು, ನಮ್ಮ ಸಂಸ್ಕೃತಿ ಅವರು ಅಳವಡಿಸ್ಕೊಳ್ಬೇಕು ಅಂತ ಶಾಂತಿಧಾಮ ಗೋಕರ್ಣ ಆಗಬೇಕು ಅನ್ನೋ ಒಂದು ಕನಸು ನಮಗಿದೆ. ಹಾಗಾಗಿ ಬೇರೆ ಬೇರೆ ಕಡೆಯಿಂದ ಗೋಕರ್ಣಕ್ಕೆ ಸೇವೆ ಹರಿದು ಬರಬೇಕು. ಮತ್ತೆ ಒಂದು ಕ್ಷೇತ್ರದ ಅಭಿವೃದ್ಧಿ ಅಂದ್ರೆ ಕೇವಲ ಕಟ್ಟಡಗಳನ್ನು ಕಟ್ಟೋದಲ್ಲ, ಮನಃ ಪರಿವರ್ತನೆ. ನಮ್ಮ ಕನಸು ಅದು. ಆತ್ಮಲಿಂಗವನ್ನು ಮಾಧ್ಯಮವಾಗಿ ಇಟ್ಕೊಂಡು ಕೋಟ್ಯಂತರ ಮನುಷ್ಯರ ಭಕ್ತರ ಹೃದಯ ಪರಿವರ್ತನೆಯಾಗಿ ಅವರೆಲ್ಲ ಆ ಕಡೆ ಬಂದು ಶಾಂತಿ ಪಡ್ಕೊಂಡು ಧರ್ಮವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಹಾಗಾದ್ರೆ ಅದಕ್ಕಿಂತ ದೊಡ್ಡದು ಏನಿದೆ. ಹಾಗಾಗಿ ರಾಮಚಂದ್ರಾಪುರ ಮಠದ ಅಧಿಪತಿಯಾಗಿ ನಮಗೆ ಕೆಲವು ಕಾಲದ ಹಿಂದೆ ಒಂದು ಸೇವಾ ಅವಕಾಶ ಪ್ರಾಪ್ತ ಆಯಿತು. ಇದನ್ನು ಬಳಸ್ಕೊಂಡು ಅನೇಕ ಚಟುವಟಿಕೆಗಳನ್ನು ಮಾಡೋಕೆ ಸಾಧ್ಯ ಆಯಿತು. ಅದರ ತಾಯಿ ಈಗ ನಮ್ಮ ಹತ್ರ ಬಂದಿದ್ದಾಳೆ. ಈಗ ರಾಮಚಂದ್ರಾಪುರ ಮಠದ ತಾಯಿ ಗೋಕರ್ಣದ ಆತ್ಮಲಿಂಗ ಅಂದ್ರೆ ಆ ಆತ್ಮಲಿಂಗದ ಮಾಧ್ಯಮದಲ್ಲಿ ಸಮಾಜ ಸುಧಾರಣೆಯನ್ನು ಎಷ್ಟೋ ಮಾಡಬಹುದು. ನಮ್ಮ ಕಣ್ಮುಂದೆ ಧರ್ಮಸ್ಥಳ ಇದೆ, ನಮ್ಮ ಕಣ್ಮುಂದೆ ಮುರುಡೇಶ್ವರ ಇದೆ, ನಮ್ಮ ಕಣ್ಮುಂದೆ ಹೊರನಾಡಿದೆ. ಹಾಗೆ ಇದನ್ನು ಒಂದು ಅತ್ಯಂತ ಪರಿಣಾಮಕಾರಿಯಾಗಿ ಜನರನ್ನ ಪರಿವರ್ತನೆ ಮಾಡ್ತಕ್ಕಂಥ ಕ್ಷೇತ್ರವಾಗಿ ಬೆಳೆಸೋದಕ್ಕೆ ಸಾಧ್ಯತೆಗಳಿದ್ದಾವೆ. ಹಾಗೇನೆ ನಾವು ಒಲಿಂಪಿಕ್ ಜ್ಯೋತಿಯ ಬಗ್ಗೆ ಕೇಳ್ತೀವಿ, ಇದು ಬಹಳಷ್ಟು ವರ್ಷಗಳಿಂದ ಉರಿದುಕೊಂಡು ಬಂದಿತ್ತು ಅಂತ. ಆದ್ರೆ ಗೋಕರ್ಣದಲ್ಲಿ ಶತಶತಮಾನಗಳಿಂದ ಉರಿಯುವ ಒಂದು ಜ್ಯೋತಿಯೂ ಕೂಡ ಇದೆ. ಆ ಜ್ಯೋತಿಯನ್ನು ಕೂಡ ಕಾಪಾಡಬೇಕಾಗಿದೆ. ಅದರೊಟ್ಟಿಗೆ ಅಲ್ಲಿಯ ಪರಿಸರವನ್ನು ಕೂಡ ರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿಯೂ ಕೂಡ ನಿಮ್ಮ ಮೇಲೆ ಇರೋದ್ರಿಂದ ಖಂಡಿತವಾಗಿದೆ. ನಮ್ಮ ಅಪೇಕ್ಷೆಯಿಂದ ಪರಿಸರದ ಕೂದಲು ಕೊಂಕದಂತೆ ನೋಡ್ಕೊಳ್ಬೇಕು ಅಂತ. ಅಲ್ಲಿ ಪರಿಸರಕ್ಕೆ ಯಾವ ಧಗ್ಗಿಯೂ ಆಗಬಾರ್ದು, ತೊಂದರೆಯೂ ಆಗಬಾರ್ದು ಅನ್ನೋದು ನಮ್ಮ ಸ್ಪಷ್ಟ ಅಭಿಪ್ರಾಯ. ಹಾಗಾಗಿ ಆತ್ಮಲಿಂಗನ ಪರಿಸರ ಅದು, ಭೂ ಕೈಲಾಸ ಅದು. ಆ ಕೈಲಾಸವನ್ನು ನರಕ ಮಾಡಬಾರ್ದು, ನಾವು ಅದನ್ನ ಕೈಲಾಸವಾಗಿ ಇಡಬೇಕು. ಅದನ್ನ ಕೈಲಾಸದಂತೆ ಸುಂದರವಾಗಿರ್ತಕ್ಕಂಥ ಪ್ರಕೃತಿ ಸಮುದ್ರ ಇದೆ ಅಲ್ಲಿ. ಹೌದು, ಕೈಲಾಸದಲ್ಲಿ ಸಮುದ್ರ. ಆದ್ರೆ ಒಂದು ಸ್ವಾಮೀಜಿಯವರ ನಾವು ಇದನ್ನ ಸ್ವಲ್ಪ ಬೇಸರದಿಂದನೇ ಹೇಳಬೇಕು. ಅಲ್ಲಿ ಸಮುದ್ರ ಇದೆ, ಸಮುದ್ರದೊಟ್ಟಿಗೆ ಬೀಚ್ ಅನ್ನು ನೋಡ್ತೀವಿ. ಆದ್ರೆ ಆ ಬೀಚ್ ಏನಿದೆಯೋ ಅದು ಪ್ರಖ್ಯಾತಿಯನ್ನ ಪಡೆಯೋದರ ಬದಲು ಕುಖ್ಯಾತಿಯನ್ನ ಪಡ್ಕೊಂಡಿದೆ. ನೀವು ಇಂಟರ್ನೆಟ್ ಅಲ್ಲಿ ಗೋಕರ್ಣ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಆತ್ಮಲಿಂಗ ಬರೋದಿಲ್ಲ, ಅದ್ರ ಬದಲಿಗೆ ಬೀಚ್ ಬರುತ್ತೆ ಅಂತ ಸ್ಥಿತಿ ಇದೆ ಇವತ್ತು. ಆದ್ರೆ ಅದನ್ನ ಬದಲಾಯಿಸಬೇಕು. ನಾವು ಅದನ್ನೇ ಹೇಳಿದ್, ನಾವು ವಿದೇಶಿಯರನ್ನು ತಿರಸ್ಕರಿಸೋದಿಲ್ಲ, ಬರಬೇಡಿ ಅಂತ ಹೇಳೋದಿಲ್ಲ. ಆದ್ರೆ ಮೋಜು ಮಸ್ತಿ ಬೇಡ, ಶಾಂತಿಗಾಗಿ ಬನ್ನಿ. ಯೋಗ, ಧ್ಯಾನ, ಶಾಂತಿ ಇದಕ್ಕಾಗಿ ಬಂದ್ರೆ, ಇದಕ್ಕಾಗಿ ನಾವು ಅವ್ರ ಪರಿವರ್ತನೆಗೆ ಅನೇಕ ಕ್ಯಾಂಪ್ಗಳನ್ನು ಮಾಡಬೇಕು ಅನ್ನೋ ಯೋಚನೆ, ಉದ್ದೇಶ ನಮಗಿದೆ. ಹಾಗಾಗಿ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು. ಆದ್ರೆ ಒಂದು ಕೋಡ್ ಆಫ್ ಕಂಡಕ್ಟ್ ಬೇಕು. ನಾವು ಬಳ್ಳಾರಿಗೆ ಹೋಗಿ ಕೋಟ್ ಹಾಕೊಳ್ಳೋಕೆ ಸಾಧ್ಯ ಇಲ್ಲ, ಹಿಮಾಲಯಕ್ಕೆ ಹೋಗಿ ಬರೀ ಮೈಲಿರೋಕ್ಕೂ ಸಾಧ್ಯ ಇಲ್ಲ, ಶರ್ಟ್ ಬಿಚ್ಚಿಡೋಕ್ಕೂ ಸಾಧ್ಯ ಇಲ್ಲ. ಹಾಗೆ ನಾವು ಯಾವ ಊರಲ್ಲಿ ಇರ್ತೀವಿ ಅಲ್ಲಿ ಸಂಸ್ಕೃತಿಯ ವಾತಾವರಣಕ್ಕೆ ಹೊಂದ್ಕೊಳ್ಬೇಕಾಗತ್ತೆ. ನಮ್ಮ ಅಪೇಕ್ಷೆ ಅಷ್ಟೇ, ವಿದೇಶಿಯರು ಇನ್ನೂ ಹೆಚ್ಚು ಬರಬೇಕು. ಆದ್ರೆ ಅವರು ಇಲ್ಲಿ ಸಂಸ್ಕೃತಿಗೆ ಹೊಂದ್ಕೊಂಡು ನಾವು ಕೂಡ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಿದೆ ನೋಡಿಕೊಳ್ಳುವ ವ್ಯವಹಾರ. ನಮ್ಮ ಒಳ್ಳೇದನ್ನ ಅವ್ರಿಗೆ ಕೊಡಬೇಕು, ಅವ್ರ ಒಳ್ಳೇದ್ ನಾವು ನಮಗೆ ಕೊಡಬೇಕು. ಈ ರೀತಿಯಲ್ಲಿ ಅದು ಶಾಂತಿಗೆ ಧಾಮವಾಗಿ, ಶಾಂತಿ ಕೇಂದ್ರವಾಗಿ ಬೆಳಿಬೇಕು ಅನ್ನೋ ಇಚ್ಛೆ ನಮಗಿದೆ. ಹಾಗಾಗಿ ಬೀಚ್ ಕೂಡ ಪವಿತ್ರವಾಗಬೇಕು, ಶಾಂತಿಧಾಮ ಆಗಬೇಕು, ಅದು ನಮ್ಮ ಇಚ್ಛೆ. ಇನ್ನು ಗೋಕರ್ಣವನ್ನ ನಾವು ಪೌರಾಣಿಕವಾಗಿ ಇಲ್ಲವೇ ಐತಿಹಾಸಿಕವಾಗಿ ತೆಗೆದುಕೊಳ್ಳೋದ್ರೊಟ್ಟಿಗೆ ಅಲ್ಲಿಯ ಒಂದು ಈ ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡುವ ನಿಟ್ಟಿನಲ್ಲಿಯೂ ಕೂಡ ಏನಾದ್ರೂ ಯೋಚನೆಯನ್ನು ಮಾಡ್ತಿದ್ದೀವಿ? ಖಂಡಿತ ಇದೆ. ನಿಜವಾಗಿ ಶೂನ್ಯದಿಂದ ಪ್ರಾರಂಭ ಮಾಡಬೇಕಾಗಿದೆ. ನಾವು ಶೂನ್ಯಕ್ಕಿಂತ ಮೈನಸ್ ಇಂದ ಪ್ರಾರಂಭ ಮಾಡಬೇಕಾಗಿದೆ. ನಾವು ಚಿಂತೆ ಇಲ್ಲ, ಯಾಕೆಂದ್ರೆ ಸಾಧನೆ ಸೇವೆಗೆ ದೊಡ್ಡ ಅವಕಾಶ ಇದೆ ಅಲ್ಲಿ. ಯಾಕೆಂದ್ರೆ ಅದು ಆತ್ಮಲಿಂಗನ ಒಂದು ಕರುಣೆ. ಅದು ನೀವು ಸಾಂಸ್ಕೃತಿಕ ಅಂದ ತಕ್ಷಣ ನವರಾತ್ರಿ ನೆನಪಾಗತ್ತೆ, ಹೌದು, ದಸರಾ ನೆನಪಾಗತ್ತೆ. ಹೌದು, ನಮಗೆ ಮೈಸೂರು ಅಂತಂದ ಕೂಡಲೇ ದಸರಾ, ಇಲ್ಲ ದಸರಾ ಅಂತಂದ ಕೂಡಲೇ ಮೈಸೂರು ಅನ್ನೋ ತರದಲ್ಲಿ. ಹಾಗೆ ದಶರಾತ್ರ, ಅದಕ್ಕೆ ದಸರಾ ಅಂತ ಹೆಸರು ಬಂದಿರೋದು. ಹಾಗೆ ಶಿವರಾತ್ರಿ ಇದೆ ಗೋಕರ್ಣದಲ್ಲಿ. ಮೈಸೂರು ದಕ್ಷಿಣದ ತುದಿ ಕರ್ನಾಟಕಕ್ಕೆ, ಉತ್ತರದ ತುದಿ ಗೋಕರ್ಣ ಆಗತ್ತೆ. ಇದು ನವರಾತ್ರಿ ಚಳಿಗಾಲದಲ್ಲಿ ಬರುತ್ತೆ, ಬೇಸಿಗೆ ಕಾಲದಲ್ಲಿ ಶಿವರಾತ್ರಿ ಬರುತ್ತೆ. ನಮ್ಮ ಕನಸು ಏನು ಅಂದ್ರೆ ಮೈಸೂರು ದಸರಾ ಮೀರಿಸುವಂತ ಶಿವರಾತ್ರಿ ಗೋಕರ್ಣದಲ್ಲಿ ಆಗಬೇಕು. ಆಗ ಶಿವನ ಸಾಂಸ್ಕೃತಿಕ ವೈಭವ ಅಲ್ಲಿ ಪ್ರಕಟ ಆಗಬೇಕು. ನಾನಾ ವಿಧವಾದ ಕಲೆಗಳು ಅಲ್ಲಿ ಆ ಸಮಯದಲ್ಲಿ ಪ್ರಕಟ ಆಗಬೇಕು. ಜಗತ್ತಿನಾದ್ಯಂತ ಕಲಾವಿದರು, ಕಲಾರಸಿಕರು ಅಲ್ಲಿಗೆ ಬರಬೇಕು. ಅಂತ ಒಂದು ಶಿವರಾತ್ರಿ ಗೋಕರ್ಣದಲ್ಲಿ ಆಗಬೇಕು ಅನ್ನೋ ಸ್ವಪ್ನ ನಮ್ದು. ಹಾಗೇನೆ ಒಂದು ಸ್ವಾಮೀಜಿಯವರೇ, ಗೋಕರ್ಣದ ಇನ್ನೊಂದು ವಿಶೇಷತೆ ಅಂತಂದರೆ ಅಲ್ಲಿರುವ ಆತ್ಮಲಿಂಗನನ್ನ ಪ್ರತಿಯೊಬ್ಬರೂ ಕೂಡ ಮುಟ್ಟಿ ನೋಡುವಂತಹ ಒಂದು ಅವಕಾಶ ಇರುವಂತದ್ದನ್ನ ನೋಡ್ತೀವಿ. ಅದರ ವ್ಯವಸ್ಥೆ ಮುಂದೆ ಹೇಗಾಗುತ್ತೆ ನೋಡಿ. ಮೈಲಿಗೆ ವಸ್ತು ಯಾರು ಬೇಕಾದ್ರೂ ಮುಟ್ಟಬಹುದು. ಮಡಿಯಾಗಿದ್ರೆ ಎಲ್ಲರೂ ಮುಟ್ಟಕ್ಕಾಗೋದಿಲ್ಲ, ಕೆಲವರು ಮುಟ್ಟಬಹುದು, ಕೆಲವರು ಮುಟ್ಟೋ ಹಾಗಿಲ್ಲ. ಆದ್ರೆ ಅತ್ಯಂತ ಮಡಿಯಾದ್ರೆ, ಮಡಿಯ ಪರಾಕಾಷ್ಠೆ, ಶುದ್ಧಿಯ ಪರಾಕಾಷ್ಠೆ ಹೋದ್ರೆ ಯಾರು ಬೇಕಾದ್ರೂ ಮುಟ್ಟಬಹುದು. ಉದಾಹರಣೆಗೆ ಗಂಗೆಯನ್ನು ಯಾರು ಬೇಕಾದ್ರೂ ಮುಟ್ಟಬಹುದು, ಅದಕ್ಕೆ ಮಡಿ ಭೇದ ಏನೂ ಇಲ್ಲ. ಅಂಥದ್ದು ಆತ್ಮಲಿಂಗ ಅಂದ್ರೆ ಅದನ್ನ ಯಾರು ಬೇಕಾದ್ರೂ ಮುಟ್ಟಬಹುದು. ಹಾಗೆ ಮುಟ್ಟಿದ್ರೆ ಅವ್ರು ಪವಿತ್ರರಾಗ್ತಾರೆ, ಲಿಂಗ ಮೈಲಿಗೆ ಆಗೋದಿಲ್ಲ, ಭಗವಂತ ಇಲ್ಲದ ಮೈಲಿಗೆ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಇನ್ನು ಮುಂದೆ ಕೂಡ
ಎಲ್ಲರೂ ಕೂಡ ಸಕಲರು ಅವರು ಇವರನ್ನು ಭೇದ ಇಲ್ದೇನೆ ಅತ್ಯಂತ ನಿಮ್ನ ವರ್ಗದಿಂದ ಎಲ್ಲಾ ಜನಗಳು ಕೂಡ ಬಂದು ಆತ್ಮಲಿಂಗನನ್ನು ಮುಟ್ಟಿ ಪೂಜೆ ಮಾಡಿ ಧನ್ಯರಾಗಬೇಕು. ಅದಕ್ಕೆ ನಾವು ದ್ವಾರ ಆಗಬೇಕು, ಬಾಗಿಲಾಗಬೇಕು ಅನ್ನೋ ಕನಸು ನಮ್ದು ಇದ್ದೇ ಇದೆ. ಅಂದ್ರೆ ಇನ್ನು ಮುಂದೆಯೂ ಕೂಡ ಆತ್ಮಲಿಂಗನನ್ನ ನಾವು ಸ್ಪರ್ಶ ಮಾಡುವುದರ ಮುಖಾಂತರ ಆ ದರ್ಶನವನ್ನ ಪಡೆಯೋದ್ರೊಟ್ಟಿಗೆ ನಾವು ಕೂಡ ಅದರಿಂದ ಒಂದು ಸಂತೃಪ್ತವನ್ನು ಪಡೆಯೋದಕ್ಕೆ ಅವಕಾಶ ಇದೆ ಅಂತ ಧಾರಾಳವಾಗಿದೆ. ನಾವು ಹೇಳೋದು ಇನ್ನೂ ಹೆಚ್ಚು ಜನ ಬರಬೇಕು ಅಂತ. ಈಗ ಬರ್ತಾ ಇರೋದಕ್ಕಿಂತಲೂ 10,000 1,000 100 ಪಟ್ಟು ಹೆಚ್ಚು ಜನ ಬಂದು ಆತ್ಮಲಿಂಗನನ್ನು ಮುಟ್ಟಿ ಪೂಜೆ ಮಾಡಿ ಕೃತಜ್ಞ ಆಗಬೇಕು. ನೀವು ಗುಲಗುಂಜಿಯ ಪ್ರಶ್ನೆಯ ಬಗ್ಗೆ ನೋಡ್ತಾ ಇದ್ದೀರಿ. ಅದರೊಟ್ಟಿಗೆ ಇನ್ನು ಹಲವಾರು ಮೆಸೇಜ್ಗಳಿವೆ. ನಮ್ಮ ಶ್ರೋತೃಗಳಿಗೆ ಕ್ಷಮೆಯನ್ನ ಕೇಳಬೇಕು. ಬಹಳಷ್ಟು ಮೆಸೇಜ್ಗಳು ಬಂದಿದೆ. ಕೆಲವೊಂದು ಇಂಟ್ರೆಸ್ಟಿಂಗ್ ಮೆಸೇಜ್ ಕೂಡ ಇದೆ. ಸ್ನೇಹಿತರೆ, ನಿಮ್ಮ ಎಲ್ಲ ಮೆಸೇಜ್ ಅನ್ನ ಸ್ವಾಮೀಜಿ ಅವರಿಗೆ ಖಂಡಿತ ತಲುಪಿಸ್ತೀವಿ, ನಿಮಗೆ ಉತ್ತರ ಸಿಗುತ್ತೆ. ಇನ್ನು ಸಮಯ ಆಗ್ತಾ ಇದೆ ಅಂತ ನಮ್ಮ ಸ್ಟುಡಿಯೋ ಗಡಿಯಾರ ಹೇಳ್ತಾ ಇದೆ. ಹಾಗಾದ್ರೆ ಗುಲ್ಗಂಜಿ ಪ್ರಶ್ನೆಗೆ ಉತ್ತರವನ್ನ ಕೇಳೇ ಬಿಡೋಣ. ಉತ್ತರವನ್ನ ಹೇಳೋಕಿನ ಮೊದಲು ಪ್ರಶ್ನೆಯನ್ನ ಕೇಳೋದು ರಾಘವೇಶ್ವರ ಭಾರತಿಯವರು ಅದಕ್ಕೆ ಉತ್ತರವನ್ನು ಕೊಡೋರಿದ್ದಾರೆ. ಪ್ರಶ್ನೆ ಕೇಳಿದ್ವಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲು ಕೊಡುವ ಗೋತಳಿ ಯಾವುದು? ಇದು ಮೂಲವಾಗಿ ಭಾರತದ ತಳಿ ಅಂತ ಕೂಡ ಹೇಳಿದ್ವಿ. ಬಹಳಷ್ಟು ಜನ ನಮ್ಮಲ್ಲಿ ಇರುವಂತಹ ಎಲ್ಲ ತಳಿಗಳ ಹೆಸರನ್ನ ಕಳಿಸಿದ್ದಾರೆ. ಅದರಲ್ಲಿ ತಳಿಗಳ ಹೆಸರುಗಳು ಕೂಡ ಬಂದಿದೆ. ಮೊದಲು ಸರಿ ಉತ್ತರವನ್ನ ಕಳಿಸಿದವರು ಪದ್ಮನಾಭನಗರದ ಮೈತ್ರಿ ಶ್ರೀನಿವಾಸ್ ಅವರು. ನಂತರ ಬೈಲುಕೊಪ್ಪದ ಗುರುಮೂರ್ತಿ ಅವರು ಕೂಡ ಸರಿಯಾದ ಉತ್ತರ ಕಳಿಸಿದ್ದಾರೆ. ಸಾಗರಿಂದ ವಿದ್ಯಾ ಅವರು, ಮತ್ತೊಂದು ನಂಬರ್ ಎಂಡಿಂಗ್ ವಿತ್ 0888 ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಬಹಳಷ್ಟು ಜನ ಪ್ರಯತ್ನವನ್ನ ಪಟ್ಟಿದ್ದಾರೆ ಉತ್ತರವನ್ನ. ಅಂತೂ ಒಟ್ಟಾರೆ ಕೆಲವೊಂದು ಗೋತಳಿಗಳು ನಮ್ಮ ಶ್ರೋತೃಗಳಿಗೆ ಗೊತ್ತು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಸ್ವಾಮೀಜಿಗಳೇ, ಈಗ ತಾವು ಹೇಳಬೇಕು, ಯಾವುದು ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲು ಕೊಡುವಂತಹ ಗೋತಳಿ ಅಂತ ತಾವೇ ನಮಗೆ ತಿಳಿಸ್ಕೊಡ್ಬೇಕು. ನಮ್ಮದಕ್ಕೆಲ್ಲ ತಿರಸ್ಕಾರ ಮತ್ತೆ ಪಶ್ಚಿಮದಕ್ಕೆಲ್ಲ ಪುರಸ್ಕಾರ ಎನ್ನುವ ಕಾಲ ಇದು. ನಿಮ್ಗೆ ಆಶ್ಚರ್ಯಕರ ಸಂಗತಿ ಹೇಳ್ತೇವೆ. ನಾವೀಗ ಯಾವ ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ದೇವೆ ಅಂದ್ರೆ, ನಮ್ಮ ತಳಿಯನ್ನು ಪೂರ್ತಿ ತಿರಸ್ಕಾರ ಮಾಡಿಬಿಟ್ಟು ನಾವು ದೇಶೀಯ ತಳಿಗಳನ್ನೆಲ್ಲ ಹಾಲು ಕೊಡೋದಿಲ್ಲ ಅಂತ ಒಂದೇ ವಿಷಯ, ಹೆಚ್ಚು ಹಾಲು ಕೊಡೋದಿಲ್ಲ ಅಂತ. ಹಾಗೆ ವಿದೇಶದಿಂದ ಜರ್ಸಿ HF ತಂದ್ಬಿಟ್ವಿ ನಾವು. ಆದರೆ 1960s ಅಲ್ಲಿ ಬ್ರೆಜಿಲ್ ನಮ್ಮ ದೇಶದ 3 ತಳಿಗಳನ್ನು ತಗೊಂಡು ಹೋಯ್ತು. ಅದು ಗೀರ್, ಕಾಂಕ್ರೇಜ್ ಮತ್ತು ಓಂಗೋಲ್. ತಗೊಂಡು ಹೋಗಿದ್ದು ಮಾಂಸಕ್ಕಾಗಿ. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಈ ಮಾಂಸಕ್ಕಿಂತಲೂ ತುಂಬಾ ಹೆಚ್ಚು ಪ್ರಯೋಜನ ಈ ತಳಿಗಳಿಗಿದೆ ಅಂತ. ಆ ತಳಿಗಳನ್ನು ಅಭಿವೃದ್ಧಿ ಪಡಿಸಿದ್ರು ಅವರು. ಅದರ ಫಲಿತಾಂಶ ಇವತ್ತು ಭಾರತದ ಗೀರ್ ತಳಿ ಭಾರತದಲ್ಲಿ ಅಲ್ಲ, ಬ್ರೆಜಿಲ್ ಅಲ್ಲಿ ಅದು ಸುಮಾರು 9,000 ಲೀಟರ್ ಹಾಲು ಕೊಡುತ್ತೆ ಒಂದು ಲ್ಯಾಕ್ಟೇಷನ್ ಪೀರಿಯಡ್ ಅಲ್ಲಿ. ಒಮ್ಮೆ ಕರು ಹಾಕಿದ್ರೆ ಸುಮಾರು 9,000 ಲೀಟರ್ ಅಷ್ಟು ಅದು ಹಾಲು ಕೊಟ್ಟಿರುತ್ತೆ. ಅದು ಅಂದ್ರೆ ಗೀರ್ ತಳಿ ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚು ಹಾಲು ಕೊಡತಕ್ಕಂತಹ ಒಂದು ಹಸು ಅಂತ ಹೇಳ್ಬಹುದು. ಮೂಲವಾಗಿ ಭಾರತದ್ದು, ಆದ್ರೆ ಈಗ ಭಾರತದ ಆಸ್ತಿಯಾಗಿ ಉಳಿದಿಲ್ಲ. ಅದು ನಾವು ಹೊರಗಡೆಯಿಂದ ಜರ್ಸಿ HF ತಂದು ಇವು ಅಲ್ಲಿ ಅದರ ಮೂಲ ಸ್ಥಾನಗಳಲ್ಲಿ ಸುಮಾರು 5,000 ಲೀಟರ್ ಕೊಡುತ್ತವೆ. ಅದು ಮ್ಯಾಕ್ಸಿಮಮ್, ಅದು ಎವರೇಜ್ ಅಲ್ಲ, ಅದು ಮ್ಯಾಕ್ಸಿಮಮ್. ಅದು ನಮ್ಮಲ್ಲಿ 2,500 3,000 ಲೀಟರ್ ಹಾಲು ಕೊಡುತ್ತವೆ. ಅಂದ್ರೆ ಇದಕ್ಕಿಂತ 3 ಪಟ್ಟು ಜಾಸ್ತಿ ಕೊಡೋದು ನಮ್ಮದೇ ಗೀರ್. ದುರ್ದೈವ ಏನು ಅಂದ್ರೆ ಅದು ಬ್ರೆಜಿಲ್ ಅಲ್ಲಿ ಹಾಲು ಕೊಡ್ತಾ ಇದೆ, ನಾವು ಅದನ್ನ ಉಪೇಕ್ಷೆ ಮಾಡಿದ್ದೇವೆ. ಈಗ ನಮ್ಮಲ್ಲಿ ಇಲ್ಲವೇ ಇಲ್ವಾ? ಅದಾಗಿದ್ರೆ ನಮ್ಮಲ್ಲಿ ಇದೆ, ಈಗಲೂ ನಮ್ಮಲ್ಲಿದೆ, ಉಪೇಕ್ಷಿತವಾಗಿದೆ. ಅದಕ್ಕೆ ತಳಿ ಸುಧಾರಣೆ ಮಾಡಬೇಕು, ಅದಕ್ಕೆ ಬೇಕಾದ ಆಹಾರ ಕೊಡಬೇಕು. ಈ ಕಾರ್ಯಗಳು ವ್ಯವಸ್ಥಿತವಾಗಿ ನಡೀತಾ ಇಲ್ಲ. ಈಗಲೂ ಕೂಡ ಭಾರತದ ಗೀರ್ ಕೂಡ ದಿನಕ್ಕೆ ಒಂದು 30-35 ಲೀಟರ್ ಹಾಲೆಲ್ಲ ಕೊಡುತ್ತೆ. ಅಷ್ಟು ಕೊಡುತ್ತೆ. ಅದು ಅಷ್ಟು ಕೊಡ್ತಕ್ಕಂಥ ಗೀರ್ ಹಸುಗಳಿದಾವೆ. ಅಭಿವೃದ್ಧಿ ಪಡಿಸಲಿಲ್ಲ ನಾವು. ಇದು ನಮ್ಮ ದೊಡ್ಡ ಒಂದು ದುರಂತ, ಸ್ವಾಭಿಮಾನದ ಕೊರತೆ. ಇದು ನಮ್ಮ ತಳಿ ನಾವು ತಿರಸ್ಕಾರ ಮಾಡಿದ್ವಲ್ಲ, ನಿಜವಾಗಿ ನಮ್ಮ ವಿಜ್ಞಾನಿಗಳು, ನಮ್ಮ ವಿಶ್ವವಿದ್ಯಾಲಯಗಳು ಎಚ್ಚೆತ್ಕೊಳ್ಬೇಕು. ವಿಚಾರಣೆ ಮಾಡದೆ ಶಿಕ್ಷೆ ಕೊಟ್ಟ ಹಾಗೆ. ಹಾಗಾಗಿ ನಾವೇನ್ ಮಾಡಿಬಿಟ್ಟಿದೀವಿ ಅಂತಂದ್ರೆ, ನಮ್ಮ ತಳಿಗಳನ್ನ ಉಪಯೋಗ ಇಲ್ಲ ಅಂತ ತಿರಸ್ಕಾರ ಮಾಡಿದ್ವು. ಬೇರೆ ತಳಿಗಳನ್ನ ತಂದು ನಾವು ಬೇರೆಯವರದನ್ನ ತಂದು ನಮ್ಮದನ್ನ ಬೇರೆಯವರು ತಗೊಂಡು ಹೋದ್ರು. ಇದು ನಮಗೆ ಆದಂತಹ ಒಂದು ದುಸ್ಥಿತಿ ಅಂತ ಹೇಳ್ಬಹುದು. ರಾಘವೇಶ್ವರ ಭಾರತಿ ಸ್ವಾಮೀಜಿಯವರೇ, ಸಮಯ ಆಗ್ತಾ ಇದೆ. ಕೊನೆಯದಾಗಿ ನಮ್ಮ ಶ್ರೋತೃಗಳಿಗೆ ಒಂದು ಸಂದೇಶವನ್ನ ಇಂದಿನ ಶಿಕ್ಷಕ ದಿನಾಚರಣೆಯ ಸಂದರ್ಭದಲ್ಲಿ ಹೇಳಬೇಕು ಅಂತ ಕೇಳ್ತಿದ್ದೀವಿ. ತಂದೆ ತಾಯಿ ಶರೀರ ಕೊಡ್ತಾರೆ, ಅದು ಶಾಶ್ವತ ಅಲ್ಲ, ಬಿದ್ದು ಹೋಗುತ್ತೆ. ಅದು ಬಹಿರಂಗ. ಅದು ಗುರು ಆತ್ಮ ಕೊಡ್ತಾನೆ, ಜ್ಞಾನ ಕೊಡ್ತಾನೆ. ಗುರು ಆತ್ಮಕ್ಕೆ ಸಾವಿಲ್ಲ, ಜ್ಞಾನ ಮಾಸೋದಿಲ್ಲ ಎಂದಿಗೂ ಕೂಡ. ಇಂತಹ ಗುರುವಿಗೆ ನೀವು ಏನು ಕೊಡ್ತಿ? ಅನ್ನ ಕೊಡೋರಿದ್ದಾರೆ, ಆದ್ರೆ ಅನ್ನ ಕೊಟ್ರೆ ಸಾಯಂಕಾಲಕ್ಕೆ ಪುನಃ ಹಸಿವಾಗುತ್ತೆ, ಮಧ್ಯಾಹ್ನ ಊಟ ಮಾಡಿದ್ರೆ. ಆದ್ರೆ ಗುರು ಜ್ಞಾನ ಕೊಡ್ತಾನೆ, ಆ ಜ್ಞಾನಕ್ಕೆ ಸಾವೇ ಇಲ್ಲ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ. ಅನ್ನದಾನ ಶ್ರೇಷ್ಠವಾದ ದಾನ, ಆದ್ರೆ ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ವಿದ್ಯಾದಾನ. ಅನ್ನದಿಂದ ಆಗ್ತಕ್ಕಂಥ ತೃಪ್ತಿ ಕ್ಷಣಿಕ,
ಆದರೆ ವಿದ್ಯೆಯಿಂದ ಆಗ್ತಕ್ಕಂಥ ತೃಪ್ತಿ, ಜ್ಞಾನದಿಂದ ಆಗ್ತಕ್ಕಂಥ ತೃಪ್ತಿ ಅದು ಶಾಶ್ವತ. ಹಾಗಾಗಿ ಗುರುವೇ ಬ್ರಹ್ಮ ಅಂದ್ರು, ನಮ್ಮ ಜೀವನ ಸೃಷ್ಟಿ ಮಾಡ್ತಾನೆ, ಅವನು ಹೊಸ ಜೀವನ ಕೊಡ್ತಾನೆ. ಗುರು ವಿಷ್ಣು ಅಂದ್ರು, ಪಾಲನೆ ಮಾಡ್ತಾನೆ, ನಾವು ಇರೋದನ್ನ ರಕ್ಷಣೆ ಮಾಡ್ಕೊಡ್ತಾನೆ. ಗುರು ಕಳ್ಕೊಳ್ಳದೆ ಇರೋ ಮಾಡ್ತಾನೆ. ಗುರುವೇ ಶಿವ ಅಂತಂದ್ರು, ಲಯಗೊಳಿಸ್ತಾನೆ, ಸಂಹಾರ ಮಾಡ್ತಾನೆ. ಕೆಟ್ಟದ್ದು ಏನೇನಿದೆ ನಮ್ಮಲ್ಲಿ, ಬೇಡವಾದ್ದು ಏನೇನಿದೆ ಅದೆಲ್ಲವನ್ನು ಇಲ್ಲ ಮಾಡೋನು. ಈ ಮೂರನ್ನು ಮೀರಿರ್ತಕ್ಕಂಥ ಮೇರು ಮೂರ್ತಿ ಅವನು. ಮೂರು ಮೂರ್ತಿಯೂ ಹೌದು, ಮೇರು ಮೂರ್ತಿಯೂ ಹೌದು ಗುರು. ಗುರುವಿಗೆ ಏನು ಕೊಡೋಣ, ಏನು ಕೊಟ್ಟಿದ್ದಾನೆ ಗುರು ಮಾಡಿದ ಉಪಕಾರಕ್ಕೆ ಸರಿಯಾದೀತು. ತಂದೆ ತಾಯಿ ತನ್ನ ಮಗು ಅಂತೂ ಮಾಡ್ತಾರೆ, ಆದರೆ ಯಾವ ಸಂಬಂಧಗಳು ಗೊಡವಿ ಇಲ್ಲದೆ ಉಪಕರಿಸುವನು ಗುರು. ಹೌದು, ಒಟ್ಟಿನಲ್ಲಿ ಇಂದಿನ ಈ ನಿರ್ವ್ಯಾಜ ಕಾರುಣ್ಯ ಅಂತ ಹೇಳ್ತಾರೆ, ಅನಿಮಿತ್ತ ಕಾರುಣ್ಯ ಗುರುವಿನದ್ದು. ಹಾಗಾಗಿ ಅವನಿಗೆ ಆತ್ಮ ನಿವೇದನೆ ನಾವು ಮಾಡಬಹುದಾದ್ದು. ನಮ್ಮದನ್ನು ನಾವು ನಮ್ಮ ಸರ್ವಾರ್ಪಣೆ ಮಾಡಿದ್ರೆ ಅದು ಗುರುವಿಗೆ ಕಾಣಿಕೆ. ಒಟ್ಟಿನಲ್ಲಿ ಇಂದಿನ ಈ ಸಂದರ್ಭದಲ್ಲಿ ನಮ್ಮ ಶ್ರೋತೃಗಳಿಗೆ ಗುರುವಿನ ಬಗ್ಗೆ